ನೋಡ್ರಿ, ಆ ದೇಹದಲ್ಲಿರುವ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣದೇವರನ್ನ ಸ್ತೋತ್ರ ಮಾಡಿದ್ರು. ಏನಂತ ಸ್ತೋತ್ರ ಮಾಡಿದ್ರು ಅಂತಂದ್ರ ಮೊದಲನೇದ್ದು ಹೇಳಿದ್ರು. ಏನಂತ ಹೇಳಿದ್ರು? ಹೋಗ್ಬೇಡ್ರಿ, ದೇಹವನ್ನು ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳಿದ್ರು. ಆ ಮಾತು 12ನೇದೊಳಗೆ ಮುಕ್ತಾಯ ಆಗ್ಯದ. ತಂಹ ಅಭಿಸಮೇತ್ಯ ಊಚುಹು ಭಗವನ್ ಏಧಿ ತ್ವಮ್ನಃ ಶ್ರೇಷ್ಠೋಸಿ ಮಾ ಉತ್ಕ್ರಮೀಹಿ. ಯಾವುದೇ ಕಾರಣಕ್ಕೂ ಕೂಡ ನೀವೇನ್ ಮಾಡಬಾರದು, ದೇಹದಿಂದ ಉತ್ಕ್ರಮಣವನ್ನು ಹೊಂದಬಾರದು. ಕಾರಣ ಏನು? ಒಂದು ವೇಳೆ ಪ್ರಾಣದೇವರು ನಮ್ಮ ದೇಹದಿಂದ ಉತ್ಕ್ರಮಣವನ್ನು ಹೊಂದಿದರೆ ಆಗ ಯಾವ ಇಂದ್ರಿಯಾಭಿಮಾನಿ ದೇವತೆಗಳೂ ಕೂಡ ದೇಹದಲ್ಲಿ ಇರಲು ಸಮರ್ಥರಾಗುವುದಿಲ್ಲ. ದೊಡ್ಡ ತತ್ವ ಇದು. ಏನ್ ದೊಡ್ಡ ತತ್ವ ಅಂದ್ರೆ, ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿರುವ ಅಸಾಮರ್ಥ್ಯ ಎಂಥದ್ದು ಅಂದ್ರೆ, ಅಥವಾ ಪ್ರಾಣಾಧೀನವಾದ ಸಾಮರ್ಥ್ಯ. ಪ್ರಾಣಾಧೀನವಾದ ಸಾಮರ್ಥ್ಯ. ಪ್ರಾಣದೇವ ಈ ದೇಹದಿಂದ ಹೊರಟ್ರೆ ಮುಂದಿನ ಕ್ಷಣದಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಡಲೇಬೇಕು. ಈ ವಿಷಯವನ್ನ ನಾವು ಬೆಳಗ್ಗೆ ಕೇಳಿದ್ವಿ. ಆಮೇಲೆ ಬೆಳಗ್ಗೆಲ್ಲ ಕೆಲವು ಪ್ರಶ್ನೆಗಳೇನೋ ಬಂದವು, ಅದಕ್ಕೆ ಏನೇನೋ ಆವಾಗ ಉತ್ತರ ಕೊಟ್ವಿ. ಅದಕ್ಕೆ ನೀವೇನು ಆನಂದ ಅವ್ರ ಅದರಿಂದ ನೋಡ್ರಿ ಏನಾಯ್ತು ಈಗ ಅಂದ್ರೆ, ಅಥಹೈನಂ ವಾಗುವಾಚ. ಒಂದು ವೇಳೆ ಈಗ ಪ್ರಾಣದೇವರಿಗೆ ನೀವು ದೇಹ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳಿದಾಗ ಪ್ರಾಣದೇವರಂದ್ರು, ನನ್ನನ್ನ ನೀವು ಶ್ರೇಷ್ಠರು ಎಂಬುದಾಗಿ ಅಂಗೀಕಾರ ಮಾಡಿದ್ದರೆ ಆಗ ನನ್ನ ಆರಾಧನೆಯನ್ನು ನೀವು ಮಾಡಬೇಕು. ಬರೇ ಮನಸ್ಸಿನಲ್ಲಿ ಅಷ್ಟೇ ನಾವು ದೊಡ್ಡವರು ಅಂತ ಅನ್ಕೊಂಡೀವಿ, ಬಾಯಿಂದಷ್ಟ ನೀವು ಗಂಡ ಎಲ್ಲರೂ ದೊಡ್ಡವರು ಅಂತ ಹೇಳ್ತೀವಿ ಅಂದ್ರೆ ಹೆಂಗ ಅರ್ಥ? ಅದಕ್ಕೆ ಏನ್ ಮಾಡ್ಬೇಕು? ಮತ್ತೆ ದೊಡ್ಡವರು ಅನ್ನೋದನ್ನ ತೋರಿಸ್ಬೇಕಲ್ಲ. ಮತ್ತೆ ಅಂತಂದ್ರೆ, ನನಗೆ ಪೂಜಾದಿಗಳನ್ನ ಮಾಡ್ರಿ ಅಂತ ಹೇಳಿದರೆ ಆಗ ತತ್ಪ್ರಕಾರ ಮಕ್ತುಮಾರಭ್ಯ. ಅದ ಮುಂದಿನ ಮಂತ್ರದಾಗ ಅದನ್ನ ಹೇಳಿಕತ್ತಾರ. ಏನಂತ? ಎಲ್ಲಾ ದೇವತೆಗಳು ಸೇರಿ ಅವರಿಗೆ ಪೂಜೆಯನ್ನ ಮಾಡಿದರು ಅಂತ ಹೇಳಿಕತ್ತಾರ. ತಗೊಳ್ರಿ. ಅಥಹೈನಂ ವಾಗುವಾಚ. ಆಗ ವಾಗೀಂದ್ರಿಯದ ಅಭಿಮಾನಿ ದೇವತೆಯಾದ ಅಗ್ನಿ ಹೇಳ್ತಾರ, ಯದಹಂ ವಸಿಷ್ಠೋಸ್ಮಿ ತ್ವಂ ತದ್ವಸಿಷ್ಠೋಸಿ ಇತಿ. ಮೇಲ್ ನೋಡ್ಲಿಕ್ಕೆ ನಾನು ವಸಿಷ್ಠ ಅಂತ ಅಂದ್ರ ಹೆಂಗದ ಅಂತಂದ್ರ ಹಿಂದೆ ಬಂದಿತ್ತು. ವಾಸ ಮಾಡುವರ ಮಧ್ಯದಲ್ಲಿ ಉತ್ತಮರಾದವರು ಯಾರು ಅಂದ್ರೆ ಅಗ್ನಿ, ಅವರಿಗೆ ವಸಿಷ್ಠ ಅಂತ ಹೆಸರು. ವಿಚಿತ್ರ ಏನ್ ಗೊತ್ತೇನ್ರಿ? ಇದಕ್ಕ ಅಗ್ನಿಗೆ ವಸಿಷ್ಠ ವಾಸ ಮಾಡುವರಲ್ಲಿ ಉತ್ತಮ ಅಂತ ಹೆಂಗ ಅರ್ಥ ಬರಬೇಕು ಅಂತ ಅವ್ರು ಪ್ರಶ್ನೆ ಮಾಡಿಕೊಂಡು ಪರಭಾಷ್ಯದಲ್ಲಿ, ಯಾರು ಚೆನ್ನಾಗಿ ಮಾತಾಡ್ತಿರ್ತಾನೋ ಅವನೇ 4 ಮಂದಿ ಒಳಗ ಉತ್ತಮ ಅಂತ ಕರ್ಸ್ಕೋತಾನ ಅಂತ ಹಿಂಗ ಅರ್ಥ ಬರದಾರ್ರಿ. 4 ಮಂದಿ ಒಳಗ ಯಾಕೆ ನೀವು ನನ್ನ ಮಾತಾಡಿಸ್ತೀರಿ ಅಥವಾ ನನ್ನ ಅವ ಚಲೋ ಇದ್ದಾನ ಅಂತೀರಿ ಅಂದ್ರೆ, ಭಾರಿ ಮಾತಾಡ್ತಾನ್ರಿ ಅವ ಅಂತ ಹೇಳಿ ಈ ಅರ್ಥದಲ್ಲಿ ಅವ್ರು ಬರ್ದಾರ. ಆದ್ರೆ ಶ್ರೀಮದಾಚಾರ್ಯರು ವಾಸ ಮಾಡುವರಲ್ಲಿ ಉತ್ತಮ ಅಂತ ಕರೆಸಿಕೊಳ್ಳುವುದಕ್ಕೆ ವಸಿಷ್ಠ ಅಂತ ಯಾರಿಗೆ ಹೆಸರು ಅಂದ್ರೆ ಅಗ್ನಿಗೆ ಹೆಸರು. ಅದನ್ನ ತಿಳಿದುಕೊಂಡವರಿಗೆ ಅವ್ರಿಗೂ ಮತ್ತೆ ವಾಸ ಮಾಡುವರಲ್ಲಿ ಉತ್ತಮರು ಅಂತ ಫಲ ಬರ್ತದೆ ಅಂತ ಹೇಳಿದ್ರು. ಆ ಸ್ತೋತ್ರವನ್ನ ಈಗೇನಂತಾರ ಅಂದ್ರೆ, ನಿನ್ನೆ ಮಧ್ಯಾಹ್ನದಾಗಿನ ಪಾಠದು. ಈಗೇನಂತಾರ, ಯದಹಂ ವಸಿಷ್ಠೋಸ್ಮಿ ತ್ವಂ ತದ್ವಸಿಷ್ಠೋಸಿ. ವಾಸ್ತವಿಕವಾಗಿ ನಾನು ವಸಿಷ್ಠ ಅಲ್ಲ, ನೀವು ವಸಿಷ್ಠ. ನೀವು ಮುಖ್ಯವಾಗಿ ವಾಸ ಮಾಡುವರಲ್ಲಿ ಉತ್ತಮರಾದದ್ದರಿಂದ ನನ್ನಲ್ಲಿರುವಂತಹ ಅಂತಹ ಉತ್ತಮತ್ವ ಸಿದ್ಧ ಆಗಿದೆ. ಅಂದ್ರೆ ಈಗ ಅವ್ರೇನ್ ಮಾಡಿಕೊಟ್ರು, ಅಗ್ನಿ ಏನ್ ಮಾಡಿಕೊಟ್ರು, ನಾ ವಸಿಷ್ಠ ಅಲ್ಲ, ನೀವು ವಸಿಷ್ಠರು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಕೊಡೋದು. ಏನ್ ಬಿಟ್ಟುಕೊಟ್ರು? ನನ್ನದಲ್ಲ ಯೋಗ್ಯತಾ, ಅದು ನಿಮ್ಮ ಯೋಗ್ಯತಾ ಅಂತ ಮಾಡಿಕೊಟ್ರು. ಈಗ ಈ ದೇಹದಲ್ಲಿರುವಂತಹ ಈ ವಾಗೀಂದ್ರಿಯಕ್ಕೆ ಅಭಿಮಾನಿಗಳಾದವರು ಅಗ್ನಿ, ಅವರು ಈ ದೇಹವನ್ನ ಬಿಟ್ಟು ಹೊರಗಡೆಗೆ ಹೋದಾಗ 1 ವರ್ಷಗಳ ಕಾಲ ಮೌನದಿಂದಿದ್ರು, ಯಾರೂ ಏನ್ ಮಾತಾಡ್ಲಿಲ್ಲ ಅಂತ ಹೇಳಿದ್ರು. ಈಗ ಪ್ರಾಣದೇವರಿಗೆ ಅವರು ಸ್ತೋತ್ರ ಮಾಡುವಾಗಂತಾರ, ನನ್ನಲ್ಲಿರುವಂತಹ ಸಾಮರ್ಥ್ಯವೆಲ್ಲವೂ ನಿಮ್ಮದೇ ಆಗಿದೆ. ನಿಮ್ಮದೇ ಆದದ್ದರಿಂದ ನನಗೇನು ಜನ ವಸಿಷ್ಠ ಅಂತ ಕರೀತಾ ಇದ್ದಾರೆ ಅದು ನಿಮ್ಮ ಅಧೀನ. ನಾನು ಯಾಕೆ ವಸಿಷ್ಠ ಅಂತ ಕರೆಸಿಕೊಂಡಿದ್ದೀನಿ? ವಾಸ ಮಾಡುವರ ಮಧ್ಯದಲ್ಲಿ ಉತ್ತಮ ಅಂತ 4 ಮಂದಿ ಏನಿದ್ದಾರೆ, ಇಂಥವ್ರ ಮಧ್ಯದಲ್ಲಿ ನಾನು ವಾಸ ಮಾಡ್ತೀನಿ, ನನ್ನನ್ನು ಉತ್ತಮ ಅಂತ ಕರೀತಾರ ಅಂದ್ರೆ ಅದಕ್ಕೆ ಕಾರಣರಾದವರು ಯಾರು? ನೀವು. ಅಂದ್ರೆ ನಿಮ್ಮಲ್ಲಿ ಆ ಉತ್ತಮತ್ವ ಅದ, ನಿಮ್ಮಲ್ಲಿರುವಂತಹ ಉತ್ತಮತ್ವವೇ ನಮಗೆ ಬಂದಿದೆ, ಅದರಿಂದ ನೀವು ಉತ್ತಮರು ಅಂತ ಅವರು ಸ್ತೋತ್ರ ಮಾಡಿಬಿಟ್ರು. ಇನ್ನು ಅಥಃ ಇನಂ ಚಕ್ಷುರುವಾಚ, ಮುಂದಿಂದು
ಕಣ್ಣು, ಅವ ಕಣ್ಣಿನ ಅಭಿಮಾನ ದೇವತೆ ಯಾರು? ಸೂರ್ಯ. ಯದಹಂ ಪ್ರತಿಷ್ಠಾ ಅಸ್ಮಿ ತ್ವಂ ತತ್ ಪ್ರತಿಷ್ಠೋಸ್ಮಿ. ಏನು ಅಂತಂದ್ರೆ, ನೀವು ಲೋಕದ ಪ್ರತಿಷ್ಠೆಗೆ ಸ್ಥಿತಿಗೆ ಕಾರಣರಾದವರು, ನೀವು ಕಾರಣರಾಗಿರಿ ಅಂತ ನಿಮ್ಮ ಅನುಗ್ರಹದಿಂದ ನಾವು ಕೂಡ ಲೋಕದ ಸ್ಥಿತಿಗೆ ಕಾರಣರಾಗಿದ್ದೇವೆ. ಇಂದು ಸೂರ್ಯನ ಉಪಾಸನೆ ಬಂದಿತ್ತು ನಿನ್ ಸಾಯಂಕಾಲ ಪಾಡ್ದಾಗ. ಅದು ಮುಂದ ಅಥಹೈನಂ ಶ್ರೋತ್ರಮುವಾಚ. ಇದೇ ರೀತಿಯಾಗಿ ಕಿವಿಗೆ ಅಭಿಮಾನಿ ದೇವತೆಯಾಗಿರುವಂತಹ ಇಂದ್ರದೇವರಂತಾನ ಏನಂತ? ಯದಹಂ ಸಂಪದಸ್ಮಿ ತ್ವಂ ತತ್ ಸಂಪದಸಿ. ನಾಯೇನ್ ಸಂಪತ್ತಿಗೆ ಅಭಿಮಾನಿಯಾಗಿದ್ದೀನಿ, ಅದು ನನ್ನ ಸ್ವಸಾಮರ್ಥ್ಯದಿಂದ ಅಲ್ಲ, ನಿಮ್ಮ ಅನುಗ್ರಹದಿಂದ ನಾನು ಸಂಪತ್ತಿಗೆ ಅಭಿಮಾನಿ ಎನಿಸಿದ್ದೇನೆ. ಭಾರಿ ಆಶ್ಚರ್ಯ ನೋಡ್ರಿ. ವಾಯುದೇವರ ಹೆಸರು ಸಂಪತ್ತು ಅಂತ, ಅವರ ಅನುಗ್ರಹದಿಂದ ಇಂದ್ರದೇವ ಸಂಪತ್ತಿಗೆ ಅಭಿಮಾನಿ ಆಗ್ಯಾರ. ಹೌದೌದು, ಸ್ತೋತ್ರ ಸ್ತೋತ್ರ, ಹೌದು, ಸಂಬೋಧನೆ ಮಾಡಿ ಸ್ತೋತ್ರ ಮಾಡ್ಲಿಕ್ಕೆ. ಆಯ್ತಾ? ಅಥಹೈನಂ ಮನ ಉವಾಚ. ಮನಸ್ಸಿಗೆ ಅಭಿಮಾನಿಗಳಾದ ರುದ್ರದೇವರಂತಾರ, ಯದಹಂ ಆಯತನಮಸ್ಮಿ ತ್ವಂ ತದಾಯತನಮಸೀತಿ. ನಾಯಿನು ಗೃಹ ಪ್ರಾಸಾದಗಳಿಗೆ ಮನೆಗಳಿಗೆ ಅಭಿಮಾನಿಗಳು ಅಂತಾಗಿದ್ದೇನೆ. ಹೇಳಿದ್ನಲ್ಲಿ ನಿನ್ನೆ ರುದ್ರದೇವ. ಸಣ್ಣ ಮನಿ, ದೊಡ್ಡ ಮನಿ, ಅರಮನಿ, ಸೆರೆಮನಿ. ಮನೆ ಅಲ್ಲದು, ಸೆರೆಮನೆ ಮನೆ, ಅದು ಸೆರೆ ಇಟ್ಟ ಮನೆ ಅಷ್ಟೇ. ಅದು ಅರಮನೆ, ಅದು ಅರಗಿನ ಮನೆ. ಒಂದು ಅರಗಿನ ಮನೆ, ಒಂದು ಅರಮನೆ, ಒಂದು ಸೆರೆ ಇಟ್ಟ ಮನೆ, ಸೆರಗಿನ ಮನೆ ಎಲ್ಲ ಅಲ್ಲೇ. ಮತ್ತವೆಲ್ಲ ಮನೆಯಲ್ಲೇನೆ ಹೇಳ್ರಿ ನೋಡಂತ. ಮನೆನೇ ಹಂದ್ಮೇಲೆ ಮುಗಿತ್. ಮತ್ತ ಅವಕ್ಕೆಲ್ಲ ಅಭಿಮಾನಿಗಳು ಯಾರು ಅಂದ್ರೆ ಏನು? ಧುಳ್ಕೇಡಾಚಾರ. ಯಾರು ಅಭಿಮಾನಿಗಳು? ರುದ್ರದೇವರು. ರೈಟ್. ಅಥಹೈನಂ ಮನ ಉವಾಚ ಯದಹಂ ಆಯತನಮಸ್ಮಿ ತ್ವಂ ತದಾಯತನಮಸೀತಿ. ಆಯ್ತು. ಇದಾದ ಕೂಡಲೇ ಮುಂದೇನ್ ಮಾಡ್ಲಿಕತ್ತಾರ ಅಂದ್ರೆ ಸ್ತೋತ್ರ ಮಾಡ್ಲಿಕತ್ತಾರ. ಈಗ ಪ್ರಾಣಾಧೀನತ್ವಂ, ವಾಗಾದಿಗಳು ವಸಿಷ್ಠಾಗೇರ ಎಂಬುದು ಪ್ರಾಣಾಧೀನತ್ವವನ್ನು ಹೇಳಿಕತ್ತಾರ. ನ ವೈ ವಾಚೋ ನ ಚಕ್ಷುಂಷಿ ನ ಶ್ರೋತ್ರಾಣಿ ನ ಮನಾಂಸಿ ಇತ್ಯಾಚಕ್ಷತೆ ಪ್ರಾಣಾಯಿತ್ತೇವ ಆಚಕ್ಷತೆ ಪ್ರಾಣೋ ಹ್ಯೇವೈತಾನಿ ಸರ್ವಾಣಿ ಭವತಿ. ಚಂದ ಮಾತು. ಯಾಕೆ ಇಂದ್ರಿಯಗಳಿಗೆ ಪ್ರಾಣ ಅಂತ ಹೆಸರು ಬಂತು? ಇಷ್ಟು ದಿವಸ ಬರೀ ಪ್ರಾಣ ಅಂತ ಅಂದ್ಕೊಳ್ಳಿ, ಇಂದ್ರಿಯಗಳು ಅಂತ ಹೆಸರು ಹೇಳ್ತಿದ್ವಿ ನಾವು. ಏನ್ ಹೇಳಿದ್ವಲ್ಲ, ಪ್ರಾಣ ಶಬ್ದಕ್ಕ ಇಂದ್ರಿಯ ಅಂತ ತಗೋಬೇಕು ಅಂತ. ಯಾಕೆ ತಗೋಬೇಕು ಅಂತ ಅನ್ನೋದನ್ನ ಈಗ ಹೇಳಿಕತ್ತಾರ. ಏನು ಏನ್ರಿ ಶ್ರೀರಚಾರ ಏನಂತೂ ಪ್ರಸಂಗ ಏನ್ ಬಂದದ ಈಗ? ಇಂದ್ರಿಯಗಳಿಗೆ ಪ್ರಾಣ ಎಂದು ಹೆಸರು. ಸರಿನಾ? ಇಂದ್ರಿಯಗಳಿಗೆ ಪ್ರಾಣ ಎಂದು ಹೆಸರು ಯಾಕೆ ಬಂತು ಅಂತಂದ್ರೆ, ಎಲ್ಲಾ ಇಂದ್ರಿಯಗಳು ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿಂದ ನಡೆಯುವುದಿಲ್ಲ, ಪ್ರಾಣದೇವರಿಂದ ನಡೀತದ ಅನ್ನೋದಕ್ಕೆ ಆ ಎಲ್ಲ ಇಂದ್ರಿಯಗಳಿಗೆ ಪ್ರಾಣ ಪ್ರಾಣ ಅಂತ ಕರೆದಾರ. ನಮ್ಮನೇನ್ ಕರೀತಾರ? ಪ್ರಾಣಿ ಅಂತ ಕರೀತಾರ. ನಮ್ಮನೇನ್ ಕರೀತಾರ್ರಿ? ಅಲರಚಾರ ಏ ಪ್ರಾಣಿ ಅಂತ ಕರೆಯಂಗಿಲ್ಲ. ಬಹಳ ಹಿಂದಕ್ಕೆಲ್ಲ ನಾಟಕದೊಳಗ ಆ ಗಂಡನ ಪಾತ್ರಕ್ಕೆ ಪ್ರಾಣನಾಥ ಪ್ರಾಣನಾಥ ಅಂತ ಕರಿತೀವಿ. ನಾಟಕದೊಳಗ ಏ ಪ್ರಾಣನಾಥ ಅಂತ ಗಂಡಸರಿಗೆ ಕರಿತಾರ ಅಂತ ಹೇಳ್ತೀನಿ. ದೇಸಾಯರು ಪ್ರಾಣಕ ಅಂತ ಕರಿತಾರೆ. ಪಡ್ತಾರ. ಹೌದೌದು, ಇದು ಇದು. ಹಾ ನೋಡ್ರಿ, ಇಂದ್ರಿಯಗಳಿಗೆ ವೇದವೇ ಹೇಳುವಂತಹ ಮಾತೇನು ಅಂದ್ರ, ಇಂದ್ರಿಯಗಳಿಗೆ ಕೇವಲ ಇಂದ್ರಿಯ ಅಂತ ಕರಿಬೇಡ್ರಿ, ಪ್ರಾಣ ಅಂತೂ ಕರೀರಿ. ಯಾಕೆ ಪ್ರಾಣ ಅಂತ ಕರಿಬೇಕು ಇಂದ್ರಿಯಗಳಿಗೆ ಅಂತಂದ್ರೆ, ಅದಕ್ಕೆ ನವೈವಾಚ ನ ಚಕ್ಷುಂಷಿ ನ ಶ್ರೋತ್ರಾಣಿ ನ ಮನಾಂಸಿ ಇತ್ಯಾಚಕ್ಷತೆ. ಇಂದ್ರಿಯಗಳಿಗೆ ವೇದದಲ್ಲಿ ವಾಗಿಂದ್ರಿಯ, ಕಣ್ಣು, ಕಿವಿ, ಮನಸ್ಸು ಅಂತ ಕರೆಯಂಗಿಲ್ಲ. ಪ್ರಾಣ ಅಂತ ಕರೀತಾರೆ. ಯಾಕೆ ವೇದದಲ್ಲಿ ಇಂದ್ರಿಯಗಳಿಗೆ ರಹಸ್ಯವಾಗಿ ಪ್ರಾಣ ಅಂತ ಕರೆಯುವುದು ಅಂದ್ರೆ, ಪ್ರಾಣೋಹೇವಯೇತಾನಿ ಸರ್ವಾಣಿ ಭವತಿ, ಪ್ರಾಣದೇವರ ಅಧೀನವಾಗಿ ನಡೀತಾವ ಅನ್ನೋದಕ್ಕೇನೆ ಅವೆಲ್ಲದಕ್ಕೂ ಕೂಡ ಏನ್ ಕರೀತಾರೆ? ಪ್ರಾಣ ಅಂತ ಕರೀತಾರ. ಬಾ 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 ಬಾ. ಎಷ್ಟೆಷ್ಟು ವ್ಯಾಖ್ಯಾನ ಮಾಡ್ತಿರ್ತಾರೆ ನೋಡ್ರಿ. ತಿಳಿತೇನು? ಪ್ರಾಣನಾಥ ಅಂದ್ರೆ ಪ್ರಾಣ ತೆಗಿಯೋ ನಾಥ ಅಂತ ವ್ಯಾಖ್ಯಾನ. ಏನ್ರಿ ಶ್ರೀನಿವಾಸ್? ಪ್ರಾಣನಾಥ ಅದಕ್ಕೆ ಪ್ರಾಣ ತೆಗಿಯೋ ನಾಥ ಅಂತ ಕೆಲವರು ಹೆಸರಿರ್ತಾರೆ. ಹೋಗ್ಬಿಡ್ರಿ ಕಬ್ಬೂರ್ ಅವ್ರ ಮನ್ಯಾಗ ಹೇಳಿಕ್ ಹೋಗ್ಬೇಡ್ರಿ ಯಾರಿಗೂ. ನೀವ್ ಅಷ್ಟ ಹೌದೌದೌದು. ಹಾ ಸರಿ. ಇಲ್ಲಿ ಒಂದು ಪ್ರಶ್ನೆ. ಈಗ
ಇಲ್ಲಿ ನೋಡ್ರಿ ಏನದ ಅಂತಂದ್ರ ಇತ್ಯಾಚಕ್ಷತೆ ಅಂತದ. ಹೀಗೆ ಹೇಳ್ತಾರೆ ಅಂತ ಯಾರು ಹೇಳೋರು ಒಂದು ಪ್ರಶ್ನೆ. ವೇದ ಯಾರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಯಾರನ್ನ ತಲೆಯಲ್ಲಿ ಇಟ್ಟುಕೊಂಡು ಇವರು ಇಂದ್ರಿಯಗಳನ್ನ ಪ್ರಾಣ ಅಂತ ಕರೀತಾರ, ಇವರು ಇಂದ್ರಿಯಗಳನ್ನ ಏನಂತ ಕರೆಯಂಗಿಲ್ಲ, ವಾಕು ಚಕ್ಷು ಶ್ರೋತ್ರ ಮನಸ್ಸು ಅಂತ ಕರೆಯಂಗಿಲ್ಲ ಅಂತ ಯಾರನ್ನ ಇಟ್ಟುಕೊಂಡು ಹೇಳಿಕತ್ತಾರ ಅವರು ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ವೇದೋಕ್ತವಾಗಿರುವಂತಹದ್ದನ್ನು ವಿದ್ವದ್ರೂಢಿ ಜ್ಞಾನಿಗಳ ರೂಢಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಅಂದ್ರ ಎಲ್ಲಾದ್ರೂ ವೇದಗಳಲ್ಲಿ ಯಾರ ಹೆಸರನ್ನು ಹೇಳದೆ ಹೀಗೆ ಹೇಳುತ್ತದೆ, ಹೀಗೆ ಹೇಳಲಾಗುತ್ತದೆ, ಹೀಗೆ ಹೇಳುತ್ತಾರೆ ಅಂತಿದ್ರೆ ಜ್ಞಾನಿಗಳು ಅಂತ ಅರ್ಥ. ಸರಿ ಆಯ್ತಾ? ಬರ್ಕೊಂಡಿಟ್ಕೊಡ್ರಿ ಏನಂತ. ಜ್ಞಾನಿಗಳು ಅಂದ್ರೆ ವೇದದಲ್ಲಿ ಬಂದಿರುವಂತಹದ್ದು, ಅದು ಹೆಂಗ್ ಬರ್ಸ್ಬೇಕು ಇದನ್ನ, ಹಿಂಗ್ ಬರ್ಕೊಂಬಿಡ್ರಿ. ಜ್ಞಾನಿಗಳು ಇಂದ್ರಿಯಗಳನ್ನು ಪ್ರಾಣ ಎಂದು ಕರೆಯುತ್ತಾರೆ, ಪ್ರಾಣ ಎಂದು ಕರೆಯುತ್ತಾರೆ. ಇದನ್ನೇ ಶಾಸ್ತ್ರ ಗುರುತಿಸುವುದು ವಿದ್ವದ್ರೂಢಿ ಅಜ್ಞರೂಢಿ ಅಂತ ಗುರುತಿಸ್ತದೆ. ಲೋಕದಲ್ಲಿ ನಾವೇನು ಶಬ್ದಗಳನ್ನ ಬಳಸ್ತೀವೋ ಇದು ಅಜ್ಞಾನಿಗಳ ರೂಢಿ, ಶಾಸ್ತ್ರದಲ್ಲಿ ಏನು ಶಬ್ದಗಳನ್ನ ಬಳಸಲಾಗ್ತದೋ ಅದು ವಿದ್ವದ್ರೂಢಿ ಅಂತ ಕರೆಸಿಕೊಳ್ಳುತ್ತದೆ. ಕಲ್ಪನಾ ಬಂತ ಈಗೇನಂತ ಹೇಳಿದ್ದು, ವಿಷಯ ಸ್ವಲ್ಪ ತಲೆಗಿಳಿಗತ್ತದ, ಆಳಕ್ಕೆ ಹೊರಟದ. ಈಗ ಅದರ ವೇದನೆ ಕರ್ಕೊಂಡು ಹೊಂಟದ ಕೈ ಹಿಡ್ಕೊಂಡು. ಏನಂತಂದ್ರು, ಈ ಪ್ರಾಣದೇವರು ದೇಹದಿಂದ ಹೊರಟಾಗ ಎಲ್ಲ ದೇವತೆಗಳು ಸೇರಿಕೊಂಡು ಇಂದ್ರಿಯಾಭಿಮಾನಿಗಳು ದಯಮಾಡಿ ನೀವು ದೇಹವನ್ನ ಬಿಟ್ಟು ಹೊರಡಬಾರದು, ನೀವಿದ್ರೇನೆ ನಮಗೆ ಕ್ಷೇಮ, ನೀವಿದ್ದು ನಮ್ಮನ್ನ ಬೆಳೆಸಬೇಕು. ಲೋಕದಲ್ಲಿ ಜನ ನಮಗೆ ವಸಿಷ್ಠ ಪ್ರತಿಷ್ಠಾ ಸಂಪತ್ತು ಆಯತನ ಅಂತ ಕರೀತಾರೆ, ಅದೆಲ್ಲ ನಿಮ್ಮ ಅನುಗ್ರಹದಿಂದ ಬಂದದ್ದು, ನೀವು ಕೊಡಮಾಡಿದ್ದು ಅಂತ ಹೇಳಿದಾಗ ಆಗ ಒಂದು ತಕ್ಷಣದಲ್ಲಿ ವೇದ ಪುರುಷ ಒಂದು ಮಾತು ಹೇಳ್ತಾನೆ, ಲೋಕದಲ್ಲಿ ಜನ ಅಂದ್ರೆ ಅಜ್ಞಾನಿಗಳು ಇಂದ್ರಿಯಗಳನ್ನ ವಾಗೀಂದ್ರಿಯ, ಚಕ್ಷುರೇಂದ್ರಿಯ, ಶ್ರವಣೇಂದ್ರಿಯ, ಅಂತಃಕರಣ ಅಂತ ಕರೀತಾರ. ಜ್ಞಾನಿಗಳು ಮಾತ್ರ ವೇದದಲ್ಲಿ ಜ್ಞಾನಿಗಳು ಮಾತ್ರ ಕರೆದದ್ದನ್ನು ಹೇಳ್ತದ 11 ಇಂದ್ರಿಯಗಳಿಗೂ ಕೂಡ ಪ್ರಾಣ ಪ್ರಾಣ ಅಂತ ಕರೀತಾರ. ಈಗ ವಾಯುದೇವರಿಗೆ ಪ್ರಾಣೇಶ ಅಂತ ಹೆಸರಿಗೆ ಏನರ್ಥ ಅಂತ ಗೊತ್ತಾತು, ಮುಖ್ಯ ಪ್ರಾಣ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಗೊತ್ತಾತು. ಯಾಕೆ ವಾಯುದೇವರನ್ನ ಮುಖ್ಯ ಪ್ರಾಣ ಅಂತ ಕರೀತಾರ? ಇಂದ್ರಿಯಗಳಿಗೆಲ್ಲದಕ್ಕೂ ಇವನು ಮುಖ್ಯನಾದದ್ದರಿಂದ ಮುಖ್ಯ ಪ್ರಾಣ. ಎಲ್ಲಾ ಇಂದ್ರಿಯಗಳನ್ನ ಇವರು ಒಡೆಯರಾಗಿದ್ದಾರೆ ಇಂದ್ರಿಯಗಳಿಗಾದ್ದರಿಂದ ಪ್ರಾಣೇಶ ಅಂತ ಅರ್ಥ. ಸರಿ ಆಯ್ತಾ? ಇದನ್ನ ತಿಳಿಸಿಕೊಟ್ಟಿದ್ದಾರೆ. ಪ್ರಾಣ ಇತ್ತೇವ ಚಕ್ಷತೆ ಪ್ರಾಣೋಹ ಇವಯೇತಾನಿ ಸರ್ವಾಣಿ ಭವತಿ. ಇನ್ನು ಮುಂದೆ ಒಂದು ಸುಮಾರಾಗಿ ಒಂದು 10-12 ಸಾಲು ಭಾಷ್ಯ ಅವ, ಸ್ವಲ್ಪ ಮೆಲ್ಲಕ್ಕೆ ಒಂದೊಂದೊಂದೊಂದೊಂದು ಹೇಳ್ಕೊತ ಹೋಗೋಣಂತ. ನೋಡ್ರಿ, ಉಪನಿಷತ್ತು ಓದಿದ್ದೇವೆ, ಈಗ ವೀರೇಶ ತೀರ್ಥೀಯ ರಾಘವೇಂದ್ರೀಯ ಪ್ರಕಾರವಾಗಿ ಓದ್ಕೊಂಡು ಬಂದ್ಬಿಟ್ಟಿವಿ ನಾವು, ರಾಯರದು ವೀರೇಶ ತೀರ್ಥ ನೋಡ್ಕೊಂಡ್ ಬಂದೀವಿ. ಈಗ ಭಾಷ್ಯವನ್ನ ಓದಿದಾಗ ಸ್ವಲ್ಪ ಮತ್ತೊಂಚೂರು ಏನ್ರ ಹೊಸ ಬೆಳಕು ಬರ್ತದ. ಈಗ ಭಾಷ್ಯವಾಕ್ಯಗಳು. ಜ್ಯೇಷ್ಠ ಶ್ರೇಷ್ಠ ವಸಿಷ್ಠಶ್ಚ ಸಂಪದಾಯತನಂ ತಥಾ ವಾಯುರೇವ ಮಹಾನ್. ಈಗ ಏನಾಗಿತ್ತು ಅಂದ್ರ, ಜ್ಯೇಷ್ಠ ಶ್ರೇಷ್ಠ ಎಂಬುದನ್ನ ವಾಯುದೇವರು ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ಹೆಂಗ? ವಯಸ್ಸಿನಿಂದ ಜ್ಯೇಷ್ಠರಾದವರು, ಗುಣಗಳಿಂದ ಶ್ರೇಷ್ಠರಾದವರು ವಾಯುದೇವರು. ವಸಿಷ್ಠ ಅಂತ ಅನ್ನೋದು ಅಗ್ನಿಗಿತ್ತು, ಸಂಪತ್ತು ಅನ್ನೋದು ಇಂದ್ರದೇವರಿಗಿತ್ತು, ಆಯತನ ಅಂತ ಅನ್ನುವುದು ರುದ್ರದೇವರಿಗಿತ್ತು. ಆದ್ರೆ ಇವೆಲ್ಲವೂ ಕೂಡ ವಾಯುದೇವರಿಗೇನೆ. ಯಾಕ? ಮಹಾನ್, ಅವರು ಉತ್ತಮರಾದದ್ದರಿಂದ, ಎಲ್ಲಾ ದೇವತೆಗಳಿಗಿಂತ ಉತ್ತಮರಾದದ್ದರಿಂದ ಅವರಿಗೇನೆ ಎಲ್ಲವೂ ಬಂತು ಅಲ್ರಿ. ಮತ್ತೆ ಎಲ್ಲಾನು ಅವರಿಗೆ ಹೇಳಿ ಕುತ್ಕೊಂಡ್ರೆ ಮತ್ತೆ ಈ ದೇವತೆಗಳಿಗೆ ಏನ್ ಮಾಡ್ಬೇಕು ಅಂದ್ರ, ತಸ್ಯ ಪ್ರಸಾದಾತ್ ಅಗ್ನಿರೇವ ತು ಉಪಚಾರತಃ ವಸಿಷ್ಠ ಸ್ಯಾತ್. ಈ ಮಾತು ಬಹಳ ಗಂಭೀರ ತಿಳ್ಕೋಬೇಕು. ಏನು? ಪಾಂಡಂಗಾಚಾರ ತಸ್ಯ ಪ್ರಸಾದಾತ್, ತಸ್ಯ ವಾಯುದೇವರ ಪ್ರಸಾದಾತ್ ಪ್ರಸಾದದಿಂದ ಅಗ್ನಿಯೂ ಉಪಚಾರತಃ ವಸಿಷ್ಠ ಸ್ಯಾತ್. ಅಂದ್ರೆ ವಾಯುದೇವರ ಪ್ರಸಾದದಿಂದ ಅಗ್ನಿಗೆ ವಸಿಷ್ಠ ಎಂಬ ಹೆಸರು ಬಂದಿದೆ. ಪ್ರಸಾದ ಅಂದ್ರೇನು? ಇಚ್ಛಾ. 10 ಸಲ ಹೇಳಿನಿ, ಇನ್ನೊಂದ್ಸಲ 10 ಸಲ ಹೇಳ್ತೀನಿ. ಪ್ರಸಾದ ಅಂದ್ರೇನು? ಇಚ್ಛಾ. ಅಂದ್ರೆ ವಾಯುದೇವರು ಇಚ್ಛಾ ಮಾಡಬೇಕು. ಏನ್ ವಾಯುದೇವರು ಇಚ್ಛಾ ಮಾಡಬೇಕು? ಅಗ್ನಿಗೆ ಈ ಹೆಸರು ಬರ್ಲಿ, ಸೂರ್ಯನಿಗೆ ಈ ಹೆಸರು ಬರ್ಲಿ,
ಇಂದ್ರನಿಗೆ ಈ ಹೆಸರು ಬರ್ಲಿ, ರುದ್ರದೇವರಿಗೆ ಹೆಸರು ಬರ್ಲಿ ಅಂತ ವಾಯುದೇವರು ಇಚ್ಛಾ ಮಾಡಿದ್ರೆ ಅವರಿಗೆ ಆಯಾ ಹೆಸರುಗಳು ಬರ್ತಾವ. ಹೆಸರುಗಳು ಅಷ್ಟೇ ಬಂದ್ರೆ ತಗೊಂಡು ಏನ್ ಮಾಡ್ಬೇಕು ಮತ್ತ ಅಂದ್ರೆ ಆಯಾ ಕಾರ್ಯಗಳು ಆಗ್ತಾವ. ಹೆಸರಿಗೆ ತಕ್ಕ ಗುಣಗಳು ಆ ದೇವತೆಯಲ್ಲಿ ಬರ್ತಾವ, ಹೆಸರು ಬರ್ತಾವ. ಯಾರಿಂದ ಬರ್ತಾವ? ವಾಯುದೇವರಿಂದ ಬರ್ತಾವ. ಪ್ರಧಾನವಾಗಿ ಯಾರದಿದೆಲ್ಲವೂ ಕೂಡ ವಾಯುದೇವರದ್ದು. ಸರಿ ಆಯ್ತಾ? ಮಹಿಮಾ ಅರ್ಥ ಆಯ್ತಾ? ವಾಕ್ಯ ನೋಡ್ರಿ, ಇತಿ ಪ್ರಭಾವೇ ಅಂತ ಗ್ರಂಥದ ಹೆಸರು. ಜ್ಯೇಷ್ಠ ಶ್ರೇಷ್ಠ ವಸಿಷ್ಠಶ್ಚ. ಜ್ಯೇಷ್ಠ ಶ್ರೇಷ್ಠ ವಸಿಷ್ಠ ಸಂಪತ್ ಆಯತನ ಅಂತ ಹಿಂದೆ ಏನೇನ್ ಹೇಳ್ಯಾರ ಅವೆಲ್ಲವೂ ಕೂಡ ವಾಯುದೇವರಿಗೇನೆ ಮಹಾನ್ ಮಹಂತರಾಗಿದ್ದಾರೆ. ತಸ್ಯ ಪ್ರಸಾದಾದೇವ. ಆ ಅಗ್ನಿರೇವ ಅಂತ ನೋಡ್ರಿ, ಅಲ್ಲಿದ್ದ ಏವಕಾರವನ್ನ ಜಾಗ ಕಿತ್ತಿ ಪ್ರಸಾದದ ಬಾಜು ತಂದಿಟ್ಕೋಬೇಕು. ಆನಂದವರು ಗೊತ್ತಾತಿಲ್ಲೋ ಪಂಡಂಗಾಚಾರ್ಯ ಹೆಂಗದ ಈಗದು? ತಸ್ಯ ಪ್ರಸಾದಾದ ಅಗ್ನಿರೇವತು ಅಂತದ. ಅವರ ಪ್ರಸಾದದಿಂದ ಅಗ್ನಿಯೇನೇ ಹಂಗ್ಬೇಕಾಗಿಲ್ಲ, ಅವರ ಪ್ರಸಾದದಿಂದಲೇನೇ ಅಗ್ನಿಯಾದರೋ ಅಂತ ಹಿಂಗ್ ಬರ್ಬೇಕು. ಉಪಚಾರತಃ ವಸಿಷ್ಠ. ಉಪಚಾರತಃ ಅಂದ್ರೆ ಅಮುಖ್ಯವಾಗಿ ಅಂತ ಅರ್ಥ. ಏನು ಉಪಚಾರ ಅಂದ್ರೆ ಏನು? ಅಮುಖ್ಯವಾಗಿ, ಔಪಚಾರಿಕವಾಗಿ. ಬಾಯಿ ಮಾತಿಗಾರ ಹೇಳ್ಬೇಕು ಬೇಡ, ಊಟಕ್ಕೆ ಬರ್ರಿ ಅಂತ ತಿಳ್ಕೊಂಡು ಹೇಳಿ ನಾವೇನು ಹೊಗೆ ಕೊಡ್ತೇನ? ನಮಗೇನು ಹಣ್ಣಿಲ್ಲ ಮನೆಯಾಗ ಹೆಸರಿಗೆ ಅಂತಲ್ಲ ಹಂಗ ಅಂತ ಮನ್ಯಾಗ ಬೈದು ಅಲ್ಲಿ ಹೋಗಿ ಕೂತ್ ಚಲೋ ಊಟ ಮಾಡಿ ಬರ್ಬೋದು. ಮತ್ತೆ ಆತ್ರಿ ಬಿಂದಾಚಾರ ಒಪ್ಕೊಂಡೆ. ಈಗ ನಾವ್ ಸರಿ ರೀ ಬಿಂದಾಚಾರ ಒಪ್ಕೊಂಡೆ. ಕೇಳ್ರಿ, ಮುಂದಿನ ಕಥೆ ಕೇಳ್ರಿ. ನೀನ್ ಹೇಳಿದ್ದು ಒಪ್ಕೊಂಡ್ಮೇಲೆ ಮುಂದೆ ಹೇಳಿಕತ್ತೀನಿ. ಬಾಯಿ ಮಾತಿಗರ ಒಂದ್ ಮಾತು ಅನ್ಬೇಕು ಬೇಡ, ಬಾ ಅಂತ ತಿಳ್ಕೊಂಡು ಹೇಳಿ ಅಂತ ಅಂದ ಮೇಲೆ ನಮ್ಮ ಮನೆಗೆ ಅನ್ನಿಸಿ ಇರ್ಲಿಲ್ಲ ನಾವೇನಂತ ಹೇಳಿ ಅಂದು ಹೋಗಿ ಚಲೋ ಕಟ್ಟದು ಮತ್ ಹೊಕ್ಕೊಡು ಗುಡಿಯವರ. ನಾವೇ ಹೋಗ್ಲಿಕ್ಕೆ ಕೂತಿದ್ದೇನೆ ಕಾಲು ಹಸ್ಕೊಂಡು ಬಂದ್ ಕರೆದ್ರೆ ತೋದ್ವಿ. ಅದಕ್ಕೆ ಉಪಚಾರತಃ ವಸಿಷ್ಠ ಸ್ಯಾತ್. ಹಿಂಗ ಔಪಚಾರಿಕವಾಗಿ ಅಮುಖ್ಯವಾಗಿ ವಸಿಷ್ಠರಾಗ್ತಾರ. ಪ್ರತಿಷ್ಠಾ ಏವಂ. ಏವಂ ಇದೇ ರೀತಿಯಾಗಿ ರವಿಹಿ ಸೂರ್ಯನು ಪ್ರತಿಷ್ಠಾ ಶಬ್ದದಿಂದ ಕರೆಸಿಕೊಳ್ಳುತ್ತಾರ. ಸಂಪತ್ ಇಂದ್ರ. ಸಂಪತ್ತಿಗೆ ಇಂದ್ರದೇವರ ಅಭಿಮಾನಿಗಳಾಗ್ತಾರ, ಆ ಹೆಸರು ಬರ್ತದೆ. ತಥೈವ ಉಕ್ತಃ ರುದ್ರ ಆಯತನಂ ತಥಾ. ಸರಿ ಹೋತ? ಇಲ್ಲಿ ಪ್ರಧಾನ ಅಂಶವನ್ನೇನ್ ಗಮನಿಸಬೇಕು ಅಂತಂದ್ರೆ ಆಯಾ ವಸ್ತುಗಳಿಗೆ ಅವರು ಅಭಿಮಾನಿಗಳಾಗಿರುವಿಕೆಯು, ಆಯಾ ಹೆಸರುಗಳು ಅವರಿಗೆ ಬರ್ಲಿಕ್ಕೆಯೂ ಪ್ರಾಣದೇವರ ಇಚ್ಛೆಯೇ ಕಾರಣವೆನಿಸುತ್ತದೆ. ಸುಪ್ರೀಂ ಇದ್ದಾರೆ ವಾಯುದೇವರು, ಭಾರಿ ಸುಪ್ರೀಂ ಇದ್ದಾರೆ. ಇನ್ನು ಮುಂದ ಈಗ ವೇದ ಹೇಳ್ತಲ್ಲ ಎಲ್ಲಾ ಇಂದ್ರಿಯಗಳಿಗೂ ಪ್ರಾಣ ಅಂತ ಕರಿ ಅಂತ ತಿಳ್ಕೊಂಡು ಯಾಕಂತ ಶುರುವೀಗ ಸರ್ವೇಂದ್ರಿಯಾಣಂ ವ್ಯಾಪಾರಾನ್ ಪ್ರಾಣಯೇವ ಕರೋತ್ಯಯಂ. ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಅಂದ್ರೇನು? ಕೆಲಸಗಳು, ಚಟುವಟಿಕೆಗಳು. ಕಣ್ಣು ನೋಡ್ತದ, ಕಿವಿ ಕೇಳಿಸ್ಕೋತದ, ಮೂಗು ಆಘ್ರಾಣಿಸ್ತದ, ಆಮೇಲೆ ನಾಲಿಗೆ ರಸ ತಗೊಳ್ತದ, ವಾಗೀಂದ್ರಿಯ ಮಾತಾಡ್ತದ. ಇವೆಲ್ಲ ಏನವ ನೋಡ್ರಿ, ಪ್ರಾಣ ಏವ ಕರೋತಿ. ಅಯಂ ಪ್ರಾಣ. ಈ ಪ್ರಾಣದೇವರೇ ಮಾಡ್ತಾರೆ. ಯಾವ ಪ್ರಾಣದೇವರು? ಇಂದ್ರಿಯಸ್ಥ. ಇಂದ್ರಿಯಗಳಲ್ಲಿದ್ದು ಪೃಥಕ್ಚ ಅಸೌ ಶಕ್ತೋಪಿ ಸ್ವಯಮೇವತು. ನೆನಪಿಟ್ಟುಕೊಳ್ರಿ, ಇಂದ್ರಿಯದಲ್ಲಿರುವಂಥವರು ತಿಳಿತಾ ಅಂದ್ರ ಇಂದ್ರಿಯಗಳಲ್ಲಿದ್ದೇ ಮಾಡಬೇಕು ಅಂತೇನಿಲ್ಲ. ಹೊರಗಿದ್ದು ಆ ಇಂದ್ರಿಯಗಳ ವ್ಯವಸ್ಥೆಯನ್ನ ಮಾಡಬಲ್ಲರು ಅಷ್ಟು ಸಮರ್ಥರಾಗಿದ್ದಾರೆ. ಏನು ಸರಾಫರ ವಾಕ್ಯ ನೋಡ್ಕೊಳ್ರಿ ಹೆಂಗದ ಅಂತ. ಇಂದ್ರಿಯಸ್ಥ ಕರೋತಿ. ಎಲ್ಲಾ ಇಂದ್ರಿಯಗಳಲ್ಲಿದ್ದು ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಮಾಡ್ತಾರ. ಒಂದು ಪೃಥಕ್ಚ ಅಸೌ ಶಕ್ತೋಪಿ ಸ್ವಯಮೇವತು. ಪ್ರತ್ಯೇಕವಾಗಿ ಹೊರಗಿದ್ದು ಆಯಾ ಇಂದ್ರಿಯಗಳ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾರೆ. ಏನ್ ಬೇಕಾಗಿಲ್ಲ. ಯಾರ ಇಂಪಾರ್ಟೆನ್ಸ್? ಇಂಪಾರ್ಟೆಂಟ್ ಹೋತ ಹೋಗ್ಲಿ ಅಂತಪ್ಪ, ಹೋಗ್ಲಿ ಅಂತ ಅಲ್ಲ. ಈಗ ನೋಡ್ರಿ, ಇದು ವಾಯುವಿದ್ಯಾದ ಬಗ್ಗೆ ಅನ್ನೋದ. ವಾಯುವಿದ್ಯಾದೊಳಗೆ ವಾಯುದೇವರಿಗೆ ಮಹತ್ವ ಹೇಳ್ಬೇಕು ಹೊರತಾಗಿ ಉಳಿದ ದೇವತೆಗಳ ಮಹತ್ವವನ್ನು ನೀವು ಹೇಳಿ ಬರುವುದೇ ಇಲ್ಲ. ಈಗ ಸ್ವಾಮಿಗಳ ಕಾರ್ಯಕ್ರಮದೊಳಗ, ಸ್ವಾಮಿಗಳ ಧಾಮಗಳದಾಗ ಎಲ್ಲಾರಿಗೂ ಕೇಂದ್ರ ಬಿಂದು ಸ್ವಾಮಿಗಳೇ ಹೊರತಾಗಿ ಈ ಪಂಡಿತರು ಎಷ್ಟು ಪ್ರವಚನ ಮಾಡಿದ್ರು ಯಾರ ಕೇಳ್ತಾರ? ಅವ್ರು ಹೇಳಿ ನೋಡಂತ ಯಾವ ಹೊತ್ತು ಮಾತಾಡೋದು ಅಷ್ಟೇ ಕೆಲಸ, ಬೇರೆ ಏನೂ ಇಲ್ಲ. ಹಂಗ ಸರ್ವೇಂದ್ರಿಯಾಣಾಂ ವ್ಯಾಪಾರಾನ್ ಪ್ರಾಣ ಏವ ಕರೋತ್ಯಯಂ ಇಂದ್ರಿಯಸ್ಥ. ಇಂದ್ರಿಯಗಳಲ್ಲಿ ಇದ್ದುಕೊಂಡು ಮಾಡ್ತಾರಷ್ಟೇ ಅಲ್ಲ, ಪೃಥಕ್ಚ ಪ್ರತ್ಯೇಕವಾಗಿಯೂ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ. ಹಾಗಿದ್ರು
ಶಕ್ತೋಪಿ ಸ್ವಯಮೇವತು, ಸ್ವಯಂ ಸಮರ್ಥರಾಗಿದ್ದಾರೆ, ಹಾಗೆ ಮಾಡ್ತಾರೆ ಅಂತ ಮುಗೀತೀಗ. ಇಷ್ಟು ವಿಷಯ ಆಯ್ತಾ? ಮುಂದೆ ಹೋಗೋಣ. ಪೃಥಕ್ ಪ್ರತ್ಯೇಕವಾಗಿ, ಇಂದ್ರಿಯಸ್ಥ ಇಂದ್ರಿಯದಲ್ಲಿದ್ದು, ಪೃಥಕ್ ಪ್ರತ್ಯೇಕವಾಗಿ, ಇಂದ್ರಿಯದಲ್ಲಿದ್ದು ಪ್ರತ್ಯೇಕ ಅಂದ್ರೆ ಇಂದ್ರಿಯದಲ್ಲಿ ಇಲ್ಲದೆ ಹೊರಗಿದ್ದು ಅಂತ ಅರ್ಥ. ಶಕ್ತೋಪಿ ಸ್ವಯಮೇವತು ಅಂತ ಹೇಳಿದ್ದಾರೆ. ಅದಕ್ಕೆ ನೋಡ್ರಿ ಪೃಥಕ್ ನೋಡ್ರಿ, ಅದಕ್ಕೆ ತರ್ಹಿ ಪೃಥಕ್ ಸ್ಥಿತ ತದ್ವ್ಯಾಪಾರಕರಣೆ ಅಸಮರ್ಥ ಕಿಂ ಅಲ್ರಿ. ಇಂದ್ರಿಯಸ್ಥ ಪೃಥಕ್ ಸರ್ವೇಂದ್ರಿಯಸ್ಥ ತರ್ಹಿ ಪೃಥಕ್ ಸ್ಥಿತ ವ್ಯಾಪಾರಕರಣೆ ಅಸಮರ್ಥ ಕಿಂ ನೈತಿ ಪೃಥಕ್ ಕಸ್ಮಾದಿಂದ್ರಿಯಸ್ಥ ಸ್ವಯಮೇವ ಅಂತ ನೋಡಿ ಶಬ್ದ. ಸ್ವಯಮೇವತು ಅಂದ್ರೆ ಸ್ವೇಚ್ಛಾನುಸಾರೇಣ, ತೂ ಶಬ್ದ ಭಗವದಿಚ್ಛಾನುಸಾರಿ ವಿಶೇಷತಾ ಜ್ಞಾಪನಾರ್ಥ. ವೇದೇಶತೀರ್ಥರೇ ಅಂತ ನೋಡ್ರಿ ಛಂದದ ಶ್ಲೋಕವಾಗಿದ್ದು, ಪೃಥಕ್ ಚ ಅಸೌ ಶಕ್ತೋಪಿ, ಏನಿಲ್ಲ ಹೊರಗೆ ಇಂದ್ರಿಯಗಳಲ್ಲಿ ಇದ್ದುಕೊಂಡೇ ಮಾಡಬೇಕು ಅಂತೇನಿಲ್ಲ, ಪ್ರತ್ಯೇಕವಾಗಿದ್ದುಕೊಂಡು ಮಾಡ್ತಾರೆ. ಪ್ರತ್ಯೇಕ ಯಾಕೆ ಇದ್ದುಕೊಂಡಾರ ಅಂದ್ರ ಸ್ವಯಮೇವ, ಸ್ವೇಚ್ಛಾನುಸಾರವಾಗಿ. ಓ ಹಂಗಾರೆ ವಾಯುದೇವರದ ಇಚ್ಛಾ ಎಲ್ಲಾ ಕಡೆ ನಡ್ಲಿಕ್ಕೆ ಶುರುವಾಯ್ತಲ್ಲ ಅಂದ್ರ ತೂ ಎಲ್ಲ ನೋಡ್ರಿ, ತೂ ಅದು ತೂ ಅಂದ್ರ ಭಗವಂತನ ಇಚ್ಛಾನುಸಾರಿಯಾದ ಇಚ್ಛಾ. ದೇವ್ರ ಹಿಂಗ ಇಚ್ಛಾ ಮಾಡ್ತಾನಂತ ಪ್ರಾಣದೇವರ ವಿಷಯದಲ್ಲಿ. ನೋಡಿ ಎಷ್ಟು ವಿಷಯಗಳೆಲ್ಲ ಅದು ಗೋವಿಂದ. ದೇವರು ಪ್ರಾಣದೇವರ ವಿಷಯದಲ್ಲಿ ಹಿಂಗ ಇಚ್ಛಾ ಮಾಡ್ತಾನಂತ, ನೀನು ಹೊರಗಿದ್ದು ಎಲ್ಲಾ ಇಂದ್ರಿಯಗಳನ್ನು ಸಮರ್ಥ ನಡ್ಕೊಂಡು ತೋರ್ಸು, ನೀನು ಇಂದ್ರಿಯಗಳಲ್ಲಿದ್ದ ಇಂದ್ರಿಯಾಭಿಮಾನ ದೇವತೆಗಳಲ್ಲಿದ್ದು ಕೆಲಸವನ್ನ ಮಾಡಿ ತೋರ್ಸು ಅಂತ ದೇವರ ಇಚ್ಛಾ ಪಟ್ಟದ್ದಕ್ಕೆ ತದಿಚ್ಛಾನುಸಾರಿ ಇಚ್ಛಾ ಮಾಡಿಕೊಂಡು ಪ್ರಾಣದೇವರು ಒಳಗೂ ಹೊರಗೂ ಎರಡೂ ಕಡೆ ಇದ್ದು ಕೆಲಸವನ್ನ ಮಾಡ್ತಾರ ಅಂತ ತಿಳಿಸಿಕತ್ತಾರ. ಹೊರಗಿದ್ದಂದ್ರೆ ಪ್ರತ್ಯೇಕ ಮುಖ್ಯ ಪ್ರಾಣದೇವರು ಹೊರಗಿದ್ದಾರಲ್ಲಿ ಭಾರತೀಪತಿಗಳಾಗಿ ಅವ್ರು ಇಚ್ಛಾ ಮಾಡಿದ್ರೆ ಎಲ್ಲಾ ಇಂದ್ರಿಯಗಳನ್ನು ಹೊರಗಿಂದ ಕಂಟ್ರೋಲ್ ಮಾಡ್ತಾರ, ಹೊರಗಿನಿಂದೇ ಕಂಟ್ರೋಲ್ ಮಾಡ್ತಾರ. ಒಳಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಕಣ್ಣಿನಲ್ಲಿ ಬಂದು ಕೂತೇ ಮಾಡಬೇಕು ಅಂತ ಏನಿಲ್ಲ, ಹೊರಗಿದ್ದು ಮಾಡಿದ್ರೆ ಮತ್ತೆ ಹೊರಗಿದ್ದು ಅಂತ ಹೇಳಿ. ಯಾಕೆ ನಿಮ್ಗೇನ್ ಕಲ್ಪನಾ ಬಂತು? ಹೊರಗಿದ್ದು ಏನ್ ಮಾಡ್ತಾರಲ್ಲ, ಹೊರಗಿದ್ದು ಕಂಟ್ರೋಲ್ ಮಾಡ್ತಾರೆ ಅಂತ ಅರ್ಥ. ಮನೆಯಿಂದ ಹೊರ ಕೂತ್ಕೊಂಡು ಕೆಲವು ಕಂಟ್ರೋಲ್ ಮಾಡ್ತಿರಂಗಿಲ್ಲ, ಮನೆಯಾಗಿದ್ದವ್ರನ್ನ ಏ ಅಂತಾರ, ಅವ್ರು ತಮ್ಮ ಕೆಲಸ ಮಾಡ್ಕೊತಿದ್ದಂಗಿಲ್ಲ. ಊರಿನ ಗೌಡ ಇಲ್ಲ, ಭಗವಂತನ ಇಚ್ಛಾದಿಂದ ಅಂದ್ರೆ ಭಗವಂತ ವಾಯುದೇವ ವಿಷಯದಲ್ಲಿ ಹೆಂಗೆಂಗ್ ಪ್ರಸಾದ ಮಾಡ್ತಾನೆ, ಇಚ್ಛಾ ಮಾಡ್ತಾನೆ ಅನ್ನೋದು ತಿಳಿದು ಬರ್ತದೆ. ಅಬ್ಬಾ ಅದಕ್ಕೆ ಹೇಳಿದ್ ನಾಳೆ ಪ್ರವಚನ ಬಿಂದಾಣದ ಅಂತ ಹೇಳಿ. ಮುಂದೆ ಹೋಗೋಣ ಬರ್ರಿ. ಇನ್ನು ಈಗ ಒಂದು ತಾಡ್ರಪ್ಪ, ಬಹಳ ಗಂಭೀರ ತಗೊಳ್ರಿ. ಬೆಳಿಗ್ಗೆ ಏನ್ ಪ್ರಶ್ನೆ ಮಾಡ್ಕೊಂಡಿದ್ವಿ ಅಂದ್ರ ಮನೋಭಿಮಾನಿಗಳಾದ ರುದ್ರದೇವರು ಬಂತ ನೋಡ್ರಿ, ಲಾಸ್ಟಿಗೆ ಬಂತ. ಈಗ ಚರ್ಚಾ ಬಹಳ ಗಂಭೀರದ. ಮನೋಭಿಮಾನಿಗಳಾಗಿರುವ ರುದ್ರದೇವರು ಮನಸ್ಸಿನಿಂದ ಹೊರ ಹೋಗಿದ್ದರು 1 ವರ್ಷಗಳ ಕಾಲ. ಆಗ ಹೆಂಗಿದ್ರು ಅಂತ ಕೇಳಿದ್ರೆ, ಹೇಗೆ ಬಾಲಕರು ಇರ್ತಾರೋ ಹಾಗೆ ಅಂತಂದ್ರು. ಹಿಂದೆ ಹೇಳೋ ಕಾಲಕ್ಕೆಲ್ಲ ದೃಷ್ಟಾಂತ ಹೆಂಗ್ ಕೊಟ್ಟಿವಿ, ಸರಿಯಾಗಿ ಲಕ್ಷ್ಯ ಕೊಡ್ರೆ ಕನ್ಫ್ಯೂಸ್ ಮಾಡ್ಕೋತೀರಿ ಅಂತ ನನಗೆ 100% ಗೊತ್ತದೆ. ಈಗ ಅಷ್ಟ್ರು ಕನ್ಫ್ಯೂಸ್ ಮಾಡ್ಕೋತೀರಿ ಗೊತ್ತದ, ಅದಕ್ಕೆ ಹೇಳಿಗತ್ತೀನಿ. ಏನು, ಕುರುಡನು ಹೇಗಿದ್ನೋ ಹಾಗಿದ್ರು, ಕಿವುಡನು ಹೇಗಿದ್ರೋ ಹಾಗಿದ್ರು, ಮೂಕನು ಹೇಗಿದ್ರೋ ಹಾಗಿದ್ರು ಅಂತ ಕೊಟ್ರು. ಮನಸ್ಸಿನ ಅಭಿಮಾನಿಗಳಾದ ರುದ್ರದೇವರು ಹೊರ ಹೋದಾಗ ಬಾಲಕರು ಹೇಗಿದ್ರು ಹಾಗಿದ್ರು ದೃಷ್ಟಾಂತ ಕೊಟ್ಟಾರೀಗ. ಅಲ್ಲಿ ಇಂದ್ರಿಯಗಳೇ ಇಲ್ಲ ಅಂತ ಹೇಳಿಕ್ ಅವಕಾಶ ಇದೆ, ಇಲ್ಲಿ ಮನಸ್ಸು ಇಲ್ಲ ಅಂತ ಹೇಳಿಕ್ ಅವಕಾಶ ಇಲ್ಲ. ಯಾಕಿಲ್ಲ ಅಂತ ಹೇಳಿಕ್ ಅವಕಾಶ ಇಲ್ಲ? ಅನಾದಿ ಮನಃ. ಅನಾದಿ ಮನಃ ವಿಶೇಷ ಏನ್ ಗೊತ್ತೇನು? ಯಾವಚ್ಚ ಮನಃ ತಾವದನಾದಿ ಸಂಸಾರ. ನಮ್ ಸಂಸಾರ ಎಲ್ಲಿಂದದ ಅಂದ್ರೆ, ಎಲ್ಲಿಂದ ನಮ್ಮ ಮನಸ್ಸದನೋ ಅಲ್ಲಿಂದ ಸಂಸಾರದ. ಸಂಸಾರ ಅನಾದಿ ಆದ್ರಿಂದ ನಮ್ಮ ಮನಸ್ಸು ಅನಾದಿ. ಇಷ್ಟೇ ವಿಷಯ. ಅಂದ್ರೆ ಮನಸ್ಸಿಗೂ ಸಂಸಾರಕ್ಕೂ ಸಂಬಂಧ ಇದರಿಂದಾಗಿ ನಿಮ್ ಸಂಸಾರ ಏನ್ರಿಂದದ ಅಂತ ಕೇಳಿದ್ರೆ ಅನಾದಿಯಾದ ಸಂಸಾರ, ಮೋಕ್ಷಕ್ಕೆ ಹೋಗೋ ತನಕ ಇರ್ತದ. ಅಂದ ಮೇಲೆ ಏನಾಯ್ತು ಅಂತ ಕೇಳಿದ್ರೆ ಮತ್ತೆ ಮನಸ್ಸು ಕೂಡ ಇರಲೇಬೇಕು. ಮನಸ್ಸು ಸದಾ ಇರಬೇಕು ಅಂತಿದ್ದಾಗ ನಹಿ ಅಮನಾಹ ಪುಮಾನ್ ತಿಷ್ಠತಿ, ಮನಸ್ಸೇ ಇಲ್ಲದೆ ಇರ್ಲಿಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಮನಸ್ಸಿಲ್ಲದೆ ಇದ್ರೆ ಬೇರೆ ಇಂದ್ರಿಯಗಳ ವ್ಯಾಪಾರವೇ ನಡೆಯೋದಿಲ್ಲ, ಮನಸ್ಸಿನ ಕಂಟ್ರೋಲ್ ಅಲ್ಲದ. ಹಂಗಾರೆ ಇದನ್ನು ಹೆಂಗ್ ತಿಳ್ಕೋಬೇಕು ಅಂತ ಕೇಳಿದಾಗ ಶ್ರೀಮದಾಚಾರ್ಯರು ಎಂಥ ಸಂಶೋಧನೆ ಮಾಡ್ತಾರೆ ನೋಡ್ಕೊಡ್ರಿ ಮುಂದಿನ ವಾಕ್ಯದಲ್ಲಿ. ಷಣ್ಮಾಸಾತ್ ಪೂರ್ವ ಬಾಲಾನಾಂ ಕೇವಲಂ ಪ್ರಾಣತೋ ಭವೇತ್ ವ್ಯಾಪಾರ್ಯಂ ಮನಸಾ ಸರ್ವಂ ಅತಃ ಪಶ್ಚಾದ ಸಂಸ್ಮೃತಿ. ಫಸ್ಟ್ ಕ್ಲಾಸ್ ಮುಗಿದೋತು. ಏನು ಅಂದ್ರೆ, ಹುಟ್ಟಿದ ಕೂಸು ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿಕೊಂಡು 6 ತಿಂಗಳವರೆಗೆ ಏನಿರ್ತದ, ರುದ್ರದೇವರ ನಿಯಾಮಕತ್ವ ಇರುವುದಿಲ್ಲ ಮನಸ್ಸಿನ ಮೇಲೆ.
ಭಾರಿ ವಿಚಿತ್ರ, ಭಾರಿ ವಿಚಿತ್ರ. ಎಂದೂ ಕೇಳಿಲ್ಲ ನಾವಿದನ್ನ, ಹೌದಿಲ್ಲ? ಒಂದೇ ಅಂಶ ಏನೋ ಕೇಳಿಸ್ಕೊಳ್ರಿ, ಗಂಧಾಚಾರ ಪಾಠ ಮುಗಿಯೋ ತನಕ ಶಾಂತಿ ಇದ್ದು ಆಮೇಲೆ ನಿಮ್ ಪ್ರವಚನ. ಏನು ಅಂತಂದ್ರೆ, ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿಕೊಂಡು ಕೂಸು ಹುಟ್ಟಿದ ದಿವಸದಿಂದ 6 ತಿಂಗಳು ಕಂಪ್ಲೀಟ್ ಆಗೋ ತನಕ ಆ ಮನಸ್ಸಿನ ಮೇಲೆ ರುದ್ರದೇವರು ನಿಯಾಮಕರೇ ಅಲ್ಲ, ನಿಯಾಮಕರೇ ಅಲ್ಲ. ಗೊತ್ತಾಯ್ತಾ? ಈಗ ನೋಡ್ರಿ ಏನ್ ವಿಶೇಷ ಬಂತು ಅಂದ್ರೆ, ಇಂದ್ರಿಯ ಅದ ಅಭಿಮಾನಿತ್ವ ಇಲ್ಲ, ಇಂದ್ರಿಯ ಅದ ಅಭಿಮಾನಿತ್ವ ಇಲ್ಲ. ಮತ್ ಹಂಗಾರ ಆ ಮನಸ್ಸು ತಂತಾನೆ ಕೆಲಸ ಮಾಡ್ತದೇನೋ ಅಂತ ಕೇಳಿದ್ರೆ, ಪ್ರಾಣ ಏವ ವ್ಯಾಪಾರಾನ್ ಕರೋತಿ. 6 ತಿಂಗಳ ಮೊದಲು ಪ್ರಾಣ ದೇವರೇ ವ್ಯಾಪಾರವನ್ನ ಮಾಡ್ತಾರ. ಬಹಳ ಅದ್ಭುತವಾದ ವಿಷಯ. ಪ್ರತಿ ಹುಟ್ಟಿದ ಕೂಸು 6 ತಿಂಗಳು ವಾಯುದೇವ್ರ ಕಂಟ್ರೋಲ್ ಇರ್ತದೆ, 6 ತಿಂಗಳು ವಾಯುದೇವ್ರ ಕಂಟ್ರೋಲ್ ಇರ್ತದೆ. ಅದ್ ಹೆಂಗ್ರಿ, ಅದ್ ಹೆಂಗ್ ಗುರುತಿಸಿದ್ರಿ ನೀವು ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ, ವ್ಯಾಪಾರ್ಯಂ ಮನಸಾ ಸರ್ವ ಮತಃ ಪಶ್ಚಾದ ಸಂಸ್ಮೃತಿ. 6 ತಿಂಗಳ ಅನಂತರದಲ್ಲಿ ಮುಂದೆ ನೀವು ಬೆಳ್ಕೊಂಡು ಹೋದಂಗ ನಿಮಗೆ ಹಿಂದಿಂದ ನೆನಪು ಮಾಡ್ಕೋ ಅಂತ ಹೇಳಿದ್ರೆ, ನೀವು 6 ತಿಂಗಳವರೆಗೆ ಮಾತ್ರ ನೆನಪು ಮಾಡಿಕೊಳ್ಳಿಕ್ ಸಮರ್ಥರಾಗ್ತೀರಿ, ಮುಂದೆ ನಿಮಗೆ ನೆನಪು ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಬರೀತಾರೆ ಶ್ರೀಮದಾಚಾರ್ಯ. ನೀವು ಸರ ನಿಮಗೆ 2ನೇ ವರ್ಷದಾಗ ಏನಾಗಿತ್ತು ನೆನಪದ, 1ನೇ ವರ್ಷದಾಗ ಏನಾಗಿತ್ತು ನೆನಪದ, 8 ತಿಂಗಳ 6 ತಿಂಗಳ ತನಕ ಯಥಾಕಥಂಚಿತ್ ತಿಣಿಕಾಡಿದ್ರೆ ನೆನಪಾಗಬಹುದು, ಆದರೆ 6 ತಿಂಗಳಾದ ಮೇಲೆ ನೆನಪಾಗುವುದೇ ಇಲ್ಲ. ಬರೆದಿದ್ದಾರೆ ನೋಡ್ರಿ ಆಚಾರ್ಯ, ಏನಂತಾರೆ, ಷಣ್ಮಾಸಾತ್ ಪೂರ್ವಬಾಲಾನಾಂ ಕೇವಲ ಪ್ರಾಣತೋ ಭವೇತ ವ್ಯಾಪಾರ್ಯಂ ಮನಸಾ ಸರ್ವಂ ಅತಃ ಪಶ್ಚಾತ್ ಅಸಂಸ್ಮೃತಿ, ಸ್ಮರಣೆಗೆ ಬರುವುದಿಲ್ಲ. ಅನಂತರದಲ್ಲಿ ನಿಮಗೆ ಅನಂತರದಲ್ಲಿ ಎಂದೂ ಕೂಡ 6 ತಿಂಗಳೊಳಗೆ ಏನಾಗಿತ್ತು ನೆನಪೇ ಇಲ್ಲ. ಕೆಲವು ಮಕ್ಕಳು ಹುಟ್ಟಿದ 6 ತಿಂಗಳೊಳಗೆ ತಂದೆ ತಾಯಿ ಕಳ್ಕೊಂಡ್ಬಿಟ್ಟಿರ್ತಾರೆ, ಹೋಗಿರ್ತಾವ, ಹೊರಗಡೆ ಇರ್ತಾವ. ಕೇಳ್ರಿ, ನಮ್ಮ ಅಪ್ಪ ಅಮ್ಮನ ಮುಖ ನೆನಪೇ ಇಲ್ರಿ ನಮಗೆ, 6 ತಿಂಗಳೊಳಗೆ ಹೋಗ್ಬಿಟ್ಟಿರು, ಹುಟ್ಟಿದ 6 ತಿಂಗಳು ನಮ್ಗೆ ಹೆಂಗ್ ಗೊತ್ತಿರ್ಬೇಕು ಅಂತ ಹೇಳ್ತಿರ್ತಾವೆ. ಇಂಥ ಎಷ್ಟೋ 3 ತಿಂಗಳದಾಗ ಹೋಗ್ಬಿಟ್ಟಾವ, 4 ತಿಂಗಳದಾಗ ಹೋಗ್ಯಾವ. 6 ತಿಂಗಳೊಳಗೆ ಯಾವ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೋ ಆ ವ್ಯಕ್ತಿಗಳು ಮುಂದೆ ಇಡೀ ಜೀವನ ಪರ್ಯಂತ ತಮ್ಮ ತಂದೆ ತಾಯಿ ಮುಖವನ್ನು ನೆನಪು ಮಾಡ್ಕೊಳ್ಳಿ ಸಾಧ್ಯ ಆಗುದಿಲ್ಲ. 10, 15, 20 ವರ್ಷದಾಗಿದ್ದಾಗ, 8-10 ವರ್ಷದಾಗಿದ್ದಾಗ ತಿಳ್ಕೊಂಡು ಮನಸ್ಸು ಮುಖ ನೆನಪಿರ್ತದೆ, ಅದು ಗೊತ್ತಾಯ್ತಾ? ಈ ವ್ಯತ್ಯಾಸಗಳು ಏನು ಅಂತ ಕೇಳಿದರೆ, ಎಂದನಿಂದ ರುದ್ರದೇವರು ಮನಸ್ಸಿಗೆ ನಿಯಾಮಕರಾಗಿ ಅಪಾಯಿಂಟ್ ಆಗ್ತಾರೋ ಅವತ್ತಿನಿಂದ ಎಲ್ಲವನ್ನೂ ಕೂಡ ಅದನ್ನ ಸ್ಟೋರ್ ಮಾಡ್ತಾರೆ. ಏನದು? ಡಾಟಾ ಸ್ಟೋರ್ ಮಾಡ್ತಾರ ಅವರೆಲ್ಲ. ಎಂದಿನಿಂದ ರುದ್ರದೇವರು ಬಂದ್ರು ಅಂದಿನಿಂದ ಡಾಟಾ ಸ್ಟೋರ್ ಆಗ್ತದೆ. ಎಂದು ವಾಯುದೇವರದ್ದು ಇತ್ತೋ ಅಂದ ಅವ್ರದ್ದು ಡಾಟಾ ಸ್ಟೋರ್ ಆಗಿರುವುದಿಲ್ಲ. ಕಲ್ಪನಾ ಅಂತ ಹೇಳಿದ್ದೆ ಅಂತ ಹೇಳಿ, ಇದನ್ನ ಹೇಳಿ ನಮ್ಗೆ ಏನ್ ಮಾಡ್ಲಿಕ್ಕೆ ಹೊಂಟಿರಿ ನೀವು, ನಮ್ಗೆ ಎದಕ್ಕೆ ಇದು ಹೇಳಿಕತ್ತೀರಿ ಅಂತ ಕೇಳಿದ್ರೆ, ಯಥಾ ಬಾಲಹ ಅಮನಃ, ಹೇಗೆ ಬಾಲಕರು ಮನಸ್ಸಿಲ್ಲದೆ ಇರ್ತಾರ ಅಂದ್ರೆ ಹುಟ್ಟಿದ 6 ತಿಂಗಳ ಕಾಲ ರುದ್ರದೇವರ ಆಧಿಪತ್ಯ ಇಲ್ಲದೆ ಪ್ರಾಣದೇವರ ಆಧಿಪತ್ಯದಲ್ಲಿ ಇರ್ತಾರೋ, ರುದ್ರದೇವರು ಇಲ್ಲದೆ ಇದ್ರೂ ಕೆಲಸಗಳು ನಡ್ಕೊಂಡು ಹೋಗ್ತಿರ್ತಾವೋ, ಹಂಗ ಈ ಬ್ರಹ್ಮದೇವರ ದೇಹದಿಂದ ಇದು ರುದ್ರದೇವರು ಹೊರಗೆ ಹೋಗಿದ್ರು ಈ ದೇಹ ಕೆಲಸ ಮಾಡ್ಕೋತಿತ್ತದು. ರುದ್ರದೇವರು ಬೇಕಾದ ಅನಿವಾರ್ಯತೆ ಇರ್ಲಿಲ್ಲ ಅವರಿಗೆ. ಹೆಂಗ ಅಂದ್ರೆ ಹುಟ್ಟಿದ 6 ತಿಂಗಳೊಳಗೆ ಹೆಂಗ್ ಬೇಕಾಗಿರ್ಲಿಲ್ಲೋ ಹಂಗ ಅಂಥೇಳಿ ಶ್ರುತಿಯೊಳಗೆ ಏನ್ ಕೊಟ್ಟದ ಅಂತ ಕೇಳಿದ್ರೆ ಬಹಳ ಚಂದ. ಯಥಾ ಬಾಲಾಹ ಅಮನಸಃ, ಹೇಗೆ ಬಾಲಕರು ಮನಸ್ಸಿಲ್ಲದೆ ಇದ್ದವರಿರ್ತಾರೋ. ಹೆಂಗ ಮನಸ್ಸಿಲ್ಲಾರ್ದಿರ್ತದೆ ಅಂದ್ರೆ ಮನಸ್ಸಿರಂಗಿಲ್ಲ ಅಂತ ಅರ್ಥ ಅಲ್ಲ, ಮನಸ್ಸಿರಂಗಿಲ್ಲ ಅಂತ ಅರ್ಥ ಅಲ್ಲ, ಇರ್ತದೆ, ಮನಸ್ಸಿದ್ದೇ ಇರ್ತದೆ. ಹಾಗಾದ್ರೆ ಮನಸ್ಸು ಅನಾದಿಯಾಗಿರುವಂತಹ ಮನಸ್ಸು ಜೊತೆಗಿದ್ದೇ ಇರ್ತದೆ. ಹುಟ್ಟಿದಾರಭ್ಯ 6 ತಿಂಗಳವರೆಗೆ ರುದ್ರದೇವರ ವ್ಯಾಪಾರವಿಲ್ಲದೆ ಇದ್ರೂ ಕೂಡ ಮತ್ತೆ ಪ್ರಾಣದೇವರ ನಿಯಮನದಲ್ಲಿ ಇರುವಂತಹ ಮನಸ್ಸು ಎಲ್ಲ ಡಾಟಾ ಸ್ಟೋರ್ ಮಾಡ್ಕೋತದ, ಆದ್ರೆ ಡಿಲೀಟ್ ಮಾಡಿ ಹಾಕ್ಬಿಡ್ತದೆ ಅದನ್ನ. 1 ಟೈಮ್ ಅಂತ ಬಂದು ನೋಡ್ರಿ, ಎಲ್ಲ ವಾಟ್ಸಪ್ ಒಳಗೆಲ್ಲ 1 ಟೈಮ್ ಕಳಿಸೋದು, ಅದು ನೋಡಿದ್ಕೊಂಡು ತಾನೇ ಡಿಲೀಟ್ ಆಗ್ಬಿಡ್ತದೆ ಅಂತ. ಏನ್ರಿ ಶ್ರೀನಿವಾಸ್, 1 ಟೈಮ್ ನೋಡಿದ್ಕೊಂಡು ತಾನೇ ಡಿಲೀಟ್ ಆಗ್ತಾ ಇಲ್ಲ, ಎಲ್ಲ ಮೊದ್ಲೇ ಮುಗಿಸ್ಬಿಟ್ರೆ ನೋಡ್ರಿ, ವಾಯುದೇವರೆಲ್ಲ ಮಾಡಿ ಮುಗಿಸ್ಬಿಟ್ರೆ ಮೊದ್ಲೇ. ಅದಾದ್ಮೇಲೆ ಮುಂದಿಂದೆಲ್ಲ ಹಂಗೆ ಇರ್ತದೆ, ಏನ್ ಸಮಸ್ಯೆ ಇರೋದಿಲ್ಲ, ಎಲ್ಲ ಹಂಗೆ ಉಳ್ಕೊಂಡಿರ್ತದಂತ. ಹಂಗಾರೆ ಏನ್ ತಿಳಿದು ಬಂತ ನಮಗೀಗ ಅಂತಂದ್ರೆ, ದೇವತೆಗಳ ಪ್ರಾಣದೇವರು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇದ್ದು ಆ ಮೂಲಕವಾಗಿ ತಮ್ಮ ಕಾರ್ಯವನ್ನ ಮಾಡ್ತಾರೆ. ಅವರು ಇಲ್ಲದೆ ಹೋದರೂ ಕೇವಲ ಪ್ರಾಣದೇವರಿಂದಲೂ ಕೂಡ ಕಾರ್ಯ ನಡೀತದ. ಹೌದು, ಬಿಯಾಂಡ್ 6 months ಆಲ್ಸೋ. ಗೊತ್ತಾಯ್ತು ಇಲ್ಲಿ ಏನಂತ ಹೇಳಿ, 6 ತಿಂಗಳ ಪೂರ್ವದಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಡೀತದೆ. ಅದಕ್ಕೇನೆ ರುದ್ರದೇವರ ಆಧಿಪತ್ಯ ಎಂದು ಶುರುವಾಗ್ತದ, ಅಂದಿನಿಂದ ಎಲ್ಲಾ ನೆನಪುಳಿತದ.
ಪ್ರಾಣದೇವರು ಎಲ್ಲಿ ಮಾಡಿರ್ತಾರ ಅಲ್ಲಿ ನೆನಪಿರ್ಲಾರ್ದೆ ನೋಡ್ಕೊಂಡಿರ್ತಾರ. ಗೊತ್ತಾಗ್ತಿಲ್ಲ ಅವ್ರ ವ್ಯವಸ್ಥೆ ಎಷ್ಟು ಚಂದ ನೋಡ್ಕೊಡ್ರಿ ಅಲ್ಲಿ. ಆಯ್ತಾ? ಹಾ ಇದ್ದೇ ಹಂಗೆ ಇರ್ತಾರ. ರುದ್ರದೇವ್ರ ಇಲ್ಲ ಅಂತ ಅರ್ಥಲ್ಲ, ಪ್ರಾಣದೇವ್ರ ಕಾರ್ಯಕ್ರಮ ಅಂತ ಅರ್ಥ ಅದಕ್ಕೆ. ಹಂಗಿರ್ತದ. ಸರಿ ಏನ? ವ್ಯಾಪಾರಿಯಂ ಮನಸಾಸರಂ ಅದ ಪಶ್ಚಾತ್ ಅಸಂಸ್ಮೃತಿ. ಏನು ದೇಸಾರ ಗಂಭೀರದ ವಿಷಯ ತಿಳಿಯೋಲ್ತೇನೆ. ಈಗ ಅವ್ರ ಪ್ರಶ್ನೆ ಸರಿ ಅದ, ಪ್ರಶ್ನೆ ಚಲೋ ಅದ. ಅಲ್ರಿ ರುದ್ರದೇವರೇ ಎಲ್ಲ ಡಾಟಾ ಸ್ಟೋರ್ ಮಾಡಿರೋ ಕಾಲಕ್ಕೆ ಪ್ರಾಣದೇವ್ರು ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ರುದ್ರದೇವರ ವ್ಯಾಪಾರ ಇಲ್ಲ ಅಂತ ತೋರ್ಸೋದ್ ಹೆಂಗ? ಎಲ್ಲಾನು ಸ್ಟೋರ್ ಆಗಿ ಉಳ್ಕೊಂಡಿದ್ರೆ ರುದ್ರದೇವರ ವ್ಯಾಪಾರ ಪ್ರಾಣದೇವ್ರ ವ್ಯಾಪಾರ ಅಂತ ನಮ್ಗೆ ಗುರ್ಸೋದ್ ಹೆಂಗಾಗ್ತದೆ ಸಾಧ್ಯದ? ಭೇದ ಗೊತ್ತಾಗಬೇಕಲ್ಲ ಮತ್ತೆ. ಹಂಗಾರ ಇಲ್ಲಿ ತನಕ ರುದ್ರದೇವ್ರ ವ್ಯಾಪಾರದ, ಇದ್ರ ಮುಂದೆ ರುದ್ರದೇವ್ರ ವ್ಯಾಪಾರ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಆ ಸ್ಮರಣೆ ಅಳಿಸಿ ಹಾಕ್ಬೇಕು. ಆ ಸ್ಮರಣೆ ಅಳಿಸಿ ಹಾಕಿದ್ದಕ್ಕನೆ ಅಲ್ಲೋ ಮತ್ತೆ ಮನಸ್ಸಿಗೆ ರುದ್ರದೇವ್ರ ನಿಯಾಮಕನಾಗಿದ್ರೆ ಇದು ನೆನಪಿಗೆ ಬರ್ಬೇಕಾಗಿತ್ತಲ್ಲ ನಮಗ. ಯಾಕೆ ಬರಬಲ್ತು ಅಂತಂದ್ರೆ, ಹಂಗಾರ ರುದ್ರದೇವರು ಮನೋಭಿಮಾನಿಗಳಾಗಿದ್ರೆ ನೆನಪಿಟ್ಟುಕೊಳ್ಳೋ ಕಾರ್ಯಕ್ರಮ ಅವ್ರು ಮಾಡೋದಾಗಿದ್ರೆ ಅವ್ರು ಎಲ್ಲಿಂದ ಅಧಿಪತಿಗಳಾಗಿ ಬಂದಾರೋ ಅಲ್ಲಿಂದ ಮಾಡ್ಕೋತ ಹೊಂಟಾರ. ಅದು ಕರೆಕ್ಟ್ ಅದೇ. ಅದ್ರ ಹಿಂದೆ ಯಾಕೆ ಬರಬಲ್ತು ಅಂದ್ರೆ ಅವರ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ, ಅವರ ಕಂಟ್ರೋಲ್ ಅಲ್ಲಿತ್ತು. ಅವರ ಕಂಟ್ರೋಲ್ ಅಲ್ಲ, ಅವರ ಕಂಟ್ರೋಲ್ ಅಲ್ಲಿತ್ತು. ಯಾರವರು? ವಾಯುದೇವರು. ವಾಯುದೇವರ ಕಂಟ್ರೋಲ್ ಇದ್ದುದರಿಂದ ಭೇದವನ್ನು ತೋರಿಸುವುದಕ್ಕಾಗಿಯೇ ಹೀಗೆ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಮುಗ್ದಿಲ್ದೆ ಸರ್, ಇನ್ ಮುಂದದ ಮಜಾ ಅದ ಕೇಳ್ರಿ. ಏನು ಅಂತಂದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ಮಜಾ ಅದ. ಎಲ್ಲೊಂದು ಮತ್ತು ಮುಂದಿನ ಕಥೆ ಅದ. ಅಷ್ಟು ನೆನಪು ಮಾಡಿಸ್ತಾರಂತ ವಾಯುದೇವ್ರು. ಎಷ್ಟು ಸಂಸಾರದಲ್ಲಿದ್ದಾಗ ನೀ ಎಷ್ಟೆಷ್ಟು ಅಂತದಲ್ಲ ಅಷ್ಟು ನೆನಪು ಮಾಡ್ಕೊಡ್ತಾರಂತ ಮುಂದಿನ ವಾಕ್ಯದಾಗದ. ಅಲ್ಲಿ ಜನ್ಮ ಜನ್ಮ ಅಷ್ಟು ನೀ ಎಷ್ಟು ಜನರ ಹಾಯ್ ಬಂದಿ ಅಷ್ಟು ನೆನಪಿಗೆ ತಂದ್ಕೊಡ್ತಾರಂತ ಬೇಕಾದಷ್ಟು. ಮುಂದಿನ ವಾಕ್ಯದಾಗದ ಅಷ್ಟು ಅಷ್ಟು ಅಷ್ಟು. ಮತ್ತೆ ಅದಕ್ಕೆ ಮತ್ತೆ ವಾಯುದೇವ್ರ ಮಹಿಮಾ ಅಂತ ಅಷ್ಟು ಹೇಳೋದು, ಸುಮ್ಮನೆ ಅಲ್ಲದಲ್ಲ. ಸಿನಿಮಾ ಫ್ಲಾಶ್ ಬ್ಯಾಕ್. ನೀವು ಏನ್ ಬೇಕಾಗಿದೆ? ಒಂದು ಸ್ಥಳ ತೋರಿಸಿದ್ವಿ ನಾವೀಗ. ಏನು ಒಂದು ಸ್ಥಳ ತೋರಿಸಿದ್ವಿ ಅಂದ್ರೆ ಮನಸ್ಸು ಇಲ್ಲದೆ ಇರುವ ಬಾಲಕರು ಅಂತ ಅನ್ನೋದನ್ನು ತೋರಿಸ್ಬಿಟ್ಟು ರುದ್ರದೇವರ ಅನಿವಾರ್ಯತೆ ಇಲ್ಲ ನಮಗೆ, ಇಲ್ಲದೆ ಇದ್ರೂ ಕೂಡ ಮನಸ್ಸು ಕೆಲಸ ಮಾಡ್ತದ ಅನ್ನೋ ಸ್ಥಳ ತೋರಿಸ್ಬಿಟ್ವಿ ನಾವೀಗ. ಈಗ ಇನ್ನೇನ್ ತೋರಿಸ್ಬೇಕಾಗ್ಯದ ಅಂತಂದ್ರೆ ಇತರ ದೇವತೆಗಳು ಇಲ್ಲದೆ ಇದ್ದರೂ ಪ್ರಾಣದೇವರೊಬ್ಬರೇ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜಾಗ ತೋರಿಸ್ಬೇಕಲ್ಲ ನೀವು. ಎಲ್ಲಾ ಇಂದ್ರಿಯಾಭಿಮಾನ ದೇವತೆಗಳು ಇಲ್ಲದೆ ಇದ್ರು ಪ್ರಾಣದೇವರು ಕೆಲಸ ಮಾಡ್ತಾರೆ ತೋರಿಸ್ಬೇಕು. ಮೋಕ್ಷ ಕರ್ಕೊಂಡು ತೋರಿಸ್ತೀನಿ ನಿಮಗೆ ಅಂತ ತೋರಿಸ್ತಾರೆ ಮುಂದಿನ ವ್ಯವಸ್ಥೆ. ಅಲ್ಲಿ ಯಾರಿದ್ದಾರೆ ಇಂದ್ರಿಯಾಭಿಮಾನ ದೇವತೆಗಳು? ಯಾರು ಇಂದ್ರಿಯಾಭಿಮಾನ ದೇವತೆಗಳು ಇಲ್ಲ, ಆದ್ರೆ ಸ್ವರೂಪದಲ್ಲಿರುವಂತಹ ಎಲ್ಲಾ ಇಂದ್ರಿಯಕ್ಕೂ ಪ್ರಾಣದೇವರೇ ಅಭಿಮಾನಿಗಳಲ್ಲಿ. ಮೋಕ್ಷದಲ್ಲೂ ಕೂಡ ಅಲ್ಲಿ ಅಗ್ನಿ ಮೊದಲಾದವರಲ್ಲ, ಪ್ರಾಣದೇವರೇ ಇದ್ದಾರೆ, ಅವ್ರು ನಿಯಮನ ಮಾಡ್ತಾರೆ ಅಂದ್ಮೇಲೆ ಬಂದೇ ಬರ್ತದೆ ಅಂತ ಮುಂದಿನ ವ್ಯವಸ್ಥೆ. ಸರಿನಾ? ಮುಂದೆ ನೋಡ್ಬರಿ ಏನಾಯ್ತು. ಇಷ್ಟಂತೂ ತಿಳಿತೀಗ ನಮಗೀಗ. ಏನದು? ಷಣ್ಮಾಸಾತ್ ಪೂರ್ವಬಾಲಾನಾಂ ಕೇವಲ ಪ್ರಾಣತೋ ಭವೇತ್ ವ್ಯಾಪಾರ್ಯಂ ಮನಸಾ ಸರ್ವಂ ಅತಃ ಪಶ್ಚಾತ್ ಅಸಂಸ್ಮೃತಿ ತುರೀಯಾಯಾಮ್ ಅವಸ್ಥಾಯಾಂ ಪ್ರಾಣಾದೇವ ವಿಬೋಧನಂ. ಬಂತ್ ನೋಡ್ರಿ. ತುರೀಯಾವಸ್ಥಾ ಅಂದ್ರೆ ಮೋಕ್ಷಾವಸ್ಥಾ, ಬರ್ಕೊಂಡಿಟ್ಕೊಳ್ರಿ. ಮೋಕ್ಷಾವಸ್ಥೆಯಲ್ಲಿ ಪ್ರಾಣಾದೇವ ವಿಬೋಧನಂ, ಮೋಕ್ಷಾವಸ್ಥೆಯಲ್ಲಿ ಪ್ರಾಣದೇವರಿಂದಲೇ. ಅಂದ್ರೆ ಅರ್ಥ ಏನು ಅಂತಂದ್ರೆ ಇಂದ್ರಿಯಗಳೇ ಇಲ್ಲದೆ ಇರುವಾಗ ಮೋಕ್ಷದಲ್ಲಿ, ಅಂದ್ರೆ ಪ್ರತ್ಯೇಕವಾದ ಇಂದ್ರಿಯಗಳು ಅಂತ ಅರ್ಥ. ಸ್ವರೂಪಭೂತವಾದ ಇಂದ್ರಿಯ ಇರ್ತದೆ, ಪ್ರತ್ಯೇಕವಾದ ಇಂದ್ರಿಯಗಳಿಲ್ಲ. ಈಗ ಹೆಂಗ್ ಪ್ರತ್ಯೇಕ ಇಂದ್ರಿಯ ಅವ ಹಂಗಿಲ್ಲ ಮೋಕ್ಷದೊಳಗೆ, ಎಲ್ಲ ಸ್ವರೂಪನೇ ಕೆಲಸ ಮಾಡ್ತದೆ ಅದನ್ನ. ಅದಕ್ಕೆ ವೇದೇಶ ತೀರ್ಥ ಶ್ರೀಪಾದರು ಮೋಕ್ಷಾವಸ್ಥಾಯಾಮ್ ಪ್ರಾಣಾದೇವ ಸ್ವರೂಪೇಂದ್ರಿಯ ನಿಯಾಮಕಾತ್ ಬೋಧಶ್ಚೇತ್, ಅಲ್ಲೇನ್ ಮಾಡ್ತಾರ? ಅವರೇ ಬೋಧವನ್ನು ಉಂಟು ಮಾಡ್ತಾರ. ಆದ್ರಿಂದ ತುರೀಯಾಯಾಮ್ ಅವಸ್ಥಾಯಾಮ್ ಪ್ರಾಣಾದೇವ ವಿಬೋಧನಂ ತಥಾಪಿ ಸಂಸ್ಮೃತಿಸ್ತತ್ರ. ಹೌದ, ಈಗ ಒಂದ್ ಸಮಸ್ಯೆ ಬಂತು. ಈಗ ಮತ್ತೆ ಏನ್ ಬಂತು ಅಂತಂದ್ರೆ, ಅಲ್ರಿ ಆಚಾರ್ಯ ಸಂಸಾರದಾಗ ಹೇಳೋ ಕಾಲಕ್ಕೆ ನೀವೇನ್ ಮಾಡಿದ್ರಿ ಅಂದ್ರೆ 6 ತಿಂಗಳು ಪ್ರಾಣದೇವರ ನಿಯಾಮಕರಾಗಿದ್ರು ಅಂದ್ರೆ ಮುಂದೆ ಯಾವ್ದು ಸ್ಮರಣೆಗೆ ಬರದೇ ಇದ್ದಂಗೆ ನೋಡ್ಕೋತಾರ ಅಂತ ಅಲ್ಲಿಗತ್ತೀರಿ. ಮತ್ತ ಈಗ ಮೋಕ್ಷಾವಸ್ಥೆಯಲ್ಲಿ ಪ್ರಾಣದೇವರೇ ನಿಯಾಮಕರಾಗ್ಬಿಟ್ರಿ ಯಾವ್ದೂ ನೆನಪಿಗೆ ಬರದೇ ಹೋಗ್ಬೇಕಲ್ಲ ಮತ್ ಲೆಕ್ಕಕ್ಕ. ಹೌದಿಲ್ಲ? ಮತ್ತೆ ಆ ಲೆಕ್ಕದಾಗ ನೀವು ಹಿಡ್ಕೊಂಡ್ರೆ ಯಾವ್ದು ನೆನಪಿಗೆ ಬರದೇ ಹೋಗ್ಬೇಕು ಅಂತಂದ್ರೆ ಹೌದು. ತಥಾಪಿ ಸಂಸ್ಮೃತಿ ತತ್ರ, ಆದರೂ ಕೂಡ ಅಲ್ಲಿ ಸ್ಮರಣೆ ಬರ್ತದ ಯಾವ್ದು? ಸಂಸಾರದ್ದು. ಯಾಕ? ಪ್ರಾಣವಶ್ಯತೆಯ ಭವೇತ್, ಪ್ರಾಣದೇವರು ನಿಮ್ಮ ಭಕ್ತಿಗೆ ವಶರಾದದ್ದರಿಂದ
ನಿಮ್ಮ ಮೇಲೆ ಪ್ರೀತಿ ಇದ್ದದ್ದರಿಂದ ನಿಮಗೆ ಎಲ್ಲವನ್ನೂ ಸ್ಮರಣೆಗೆ ತಂದು ಕೊಡ್ತಾರೆ. ಪ್ರಾಣಸ್ಯ ವಶ್ಯತಾ ನಾಮ, ಪ್ರಾಣದೇವರು ವಶ ಆಗಿರ್ತಾರ ಅಂತಂದ್ರೆ ಏನು? ಅವ್ರು ಹಗ್ಗ ಕಟ್ಟಿ ಇದು ಮಾಡಿ ಇಟ್ಕೊಂಡಿರ್ತೀವಿ ಅಂತ ಅರ್ಥನು. ಭಕ್ತ್ಯಾಸ್ಯ ತತ್ಪ್ರಸಾದತಃ, ಭಕ್ತಿಯಿಂದ ಪ್ರಸಾದದಿಂದ. ಪ್ರಾಣೇ ವಶ್ಯೇ ಮನೋವಶ್ಯಂ ಇಂದ್ರಿಯಾಣಿ ಚ ಸರ್ವಶಃ. ಇದು ಮುಂದಿಂದು. ಪ್ರಾಣದೇವರ ವಶದಲ್ಲಿದ್ರೆ ಮನಸ್ಸು ವಶದಲ್ಲಿರ್ತದೆ, ಮನಸ್ಸು ವಶದಲ್ಲಿದ್ರೆ ಎಲ್ಲಾ ಇಂದ್ರಿಯಗಳು ವಶದಲ್ಲಿರ್ತದೆ. ಅದು ಕೊನೆ ಸ್ಟೇಟ್ಮೆಂಟ್, ಅದು ಬಿಟ್ಬಿಡ್ರಿ. ಆದ್ರೆ ಹಿಂದಿನ ನೋಡ್ಕೊಳ್ರಿ. ಪ್ರಾಣಸ್ಯ ವಶ್ಯತಾ ನಾಮ, ಪ್ರಾಣದೇವರು ವಶದಲ್ಲಿ ಇರುವುದು ಅಂತಂದ್ರೆ ತದ್ಭಕ್ತ್ಯಾಸ್ಯ ತತ್ಪ್ರಸಾದತಃ ಅಂದ್ರೆ ಪ್ರಾಣದೇವರಲ್ಲಿ ಮಾಡುವ ಭಕ್ತಿ, ಆ ಭಕ್ತಿಯಿಂದ ಉಂಟಾದ ಪ್ರಸಾದ, ಈ ಭಕ್ತಿ ಪ್ರಸಾದಗಳಿಂದ ಪ್ರಾಣದೇವರು ನಿಮ್ಮ ವಶದಲ್ಲಿ ಇರ್ತಾರೆ, ನಿಮ್ಮ ಮೇಲೆ ಅನುಗ್ರಹ ಮಾಡ್ತಿರ್ತಾರೆ. ಹಂಗ ಮಾಡಿದ್ದರಿಂದಾಗಿ ಏನಾಗ್ತದ ಅಂದ್ರ ಸಂಸಾರದಲ್ಲಿರುವಂತಹ ಎಲ್ಲ ವಿಷಯಗಳ ಸ್ಮರಣೆ ಬರ್ತದೆ. ಗೊತ್ತಾಯ್ತಾ? ಸಂಸಾರಾವಸ್ಥೆಯಲ್ಲಿ ಅನುಭವಿಸಿರುವಂತಹ ವಿಷಯದ ಸ್ಮರಣೆ ಮುಕ್ತನಾದ ಜೀವನಿಗೆ ಉಂಟಾಗ್ತದೆ. ಯಾಕೆ ಉಂಟಾಗ್ತದ ಅಂತ ಕೇಳಿದ್ರೆ ಪ್ರಾಣದೇವರ ಅನುಗ್ರಹದಿಂದ, ಪ್ರಾಣದೇವರ ಇಚ್ಛೆಯಿಂದ. ಪ್ರಾಣದೇವರು ನಮ್ಮ ವಶದಲ್ಲಿರ್ತಾರಾದ್ದರಿಂದಾಗಿ. 2 ಸ್ಥಳ ತೋರಿಸಿದ್ರು ನೋಡ್ರಿ, ಎಂತಹ ವಿಚಿತ್ರ ಸ್ಥಳಗಳು. ಮೋಕ್ಷದಲ್ಲಾದರೂ ನಮಗೆ ಎಲ್ಲಾ ಸ್ಮರಣೆ ಬರ್ತದೆ. ಮೋಕ್ಷದಲ್ಲಿ ನಮಗೆ ಸಂಸಾರದ ಸ್ಮರಣೆ ಬರ್ತಿರೋದ್ರಿಂದಾಗಿ ಯಾರಪ್ಪ ನಿಯಾಮಕರು ಅಂದ್ರೆ ವಾಯುದೇವ್ರ ನಿಯಾಮಕರು ಅಲ್ರಿ. ಮತ್ತು ಮೋಕ್ಷದಲ್ಲಿ ಎಲ್ಲಾ ಸ್ಮರಣೆ ಬರ್ತದ ಅಂತೀರಿ, ವಾಯುದೇವ್ರ ಇಂದ್ರಿಯ ನಿಯಾಮಕರು ಅಂತೀರಿ. ವಾಯುದೇವ್ರು ಎಲ್ಲಿ ನಿಯಾಮಕರಾಗ್ಯಾರ ಬಳಸ್ಯಾರ ಅಂತ ಸಂಸಾರದಾಗ ಇಲ್ಲಿ ಹೇಳಿಕತ್ತೀರಿ. ಮತ್ತೆ ಅದನ್ನ ಹೆಂಗ್ ಹೊಂದಿಸ್ತೀರಿ ಅಂತ ಕೇಳಿದ್ರೆ, ನಾನು ಬಾಲ್ಯಾವಸ್ಥೆಯಲ್ಲಿರುವಾಗ 6 ತಿಂಗಳಲ್ಲೇನು ವಾಯುದೇವರು ಮನಸ್ಸನ್ನ ನಿಯಂತ್ರಣ ಮಾಡಿ ಅಳಿಸಿ ಹಾಕಿದ್ದಾರೆ. ಅದಕ್ಕೆ ಕಾರಣ ನಾನು ವಾಯುದೇವರ ಪ್ರಸಾದಕ್ಕೆ ಪಾತ್ರನಾಗದೇ ಇರುವಿಕೆಯೇ. ಎಲ್ಲಿ ನಾನು ಭಕ್ತಿ ಮಾಡಿದವಾಗ ಮಾಡೇ ಇಲ್ಲ. ಮೋಕ್ಷದಲ್ಲಿ ನಾನು ವಾಯುದೇವರ ಪ್ರಸಾದಕ್ಕೆ ಪಾತ್ರನಾಗಿದ್ದೀನಿ. ಯಾಕಂದ್ರೆ ಇಡೀ ಸಂಸಾರ ಅವಸ್ಥೆಯಲ್ಲಿ ಅವ್ರನ್ನ ಆರಾಧನೆ ಮಾಡಿ 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 ಅಲ್ಲಿ ಅವ್ರನ್ನ ವಶ ಇಟ್ಟುಕೊಂಡಿದ್ದೀನಿ. ಆಗ ಅವರು ಇಂದ್ರಿಯಾಭಿಮಾನಿಗಳಾಗಿದ್ರು ಕೂಡ ಎಲ್ಲವನ್ನ ಅಳಿಸಿ ಹಾಕದೆ ನಮ್ಮ ಮೇಲಿನ ಪ್ರೇಮದಿಂದ ನೆನಪು ಮಾಡ್ಕೋಪ, ನಿಂಗೆ ಯಾವ ಸಂಸಾರದ ಬೇಕು ಎಲ್ಲ ನೆನಪು ಮಾಡ್ಕೋ, ನೆನಪು ಮಾಡಿ ಕೊಡ್ತಾರ. ಇಷ್ಟು ಕಥೆ ಇದೆ. ಆದ್ದರಿಂದ ಪ್ರಾಣದೇವರೇ ಸರ್ವ ಇಂದ್ರಿಯಗಳಿಗೂ ಅಭಿಮಾನಿಗಳು ಅಂತ ತಿಳಿದುಕೊಳ್ಳ್ರಿ. ಶ್ರೀಕೃಷ್ಣ ಅರ್ಪಣಮಸ್ತು.